ಕುಡಿಯಾರಲ್ಲವ್ರ ರೇ ಗುರುಭ್ಯೋ ನಮಃ. ಗುರುಭ್ಯೋ ನಮಃ. ಹ್ಮ್ ಗುರುಭ್ಯೋ ನಮಃ. ಯಪ್ಪ ಸ್ವಾಮಿ, ಇವರು ಸ್ವಾಮಿಗಳು ಸಚ್ಚಿದಾನಂದ ನಾವು ಸ್ವಾಮಿ. ಇದು 8:30 ಮೇಲೆ ಅಲ್ರ ಪೂಜೆ ಅಂತ. ಈಗ ಅದ ಯಾರೋ ಅರ್ಬಲ್ನವ್ರು ಅರ್ಬಲ್ ಅದಕ್ಕಿನ್ನ ಸ್ವಲ್ಪ ಐತೆ ಅಂತ ಫೋನ್ ಮಾಡಿದೆ ಸ್ವಾಮಿ. ನೀವು ಖಂಡಿತ ಬೇಜಾರು ಮಾಡ್ಕೋಬೇಡಿ. ಕಾರ್ತಿಕ ಮಾಸದ ಅಲ್ಲಲ್ಲ ಕಾರ್ತಿಕ ಮಾಸದ ಪೂಜೆಯನ್ನು ನೀನ್ ಹೇಳ್ಬೇಡ ಕಣಯ್ಯ. ಕಾರ್ತಿಕ ಮಾಸದ ಪೂಜೆಯನ್ನು ಇಟ್ಕೊಂಡಿದೀವಲ್ಲ, ಅದಕ್ಕೆ ಈಗ ಸಾಯಂಕಾಲ 8:30 ಮಹಾಮಂಗಳಾರತಿ ಆಗುತ್ತದ ಮಾಮೂಲಿ. ಅದಕ್ಕೆ ನಾನು ಇವತ್ತು ಪೂಜೆ ರಾತ್ರಿ ಅಮಾವಾಸ್ಯೆ ಪೂಜೆ ಮಾಡಿದ್ದೆ. ಸ್ವಲ್ಪ ಕಠಿಣವಾಗಿತ್ತು ಅದು ನಿಮ್ದು. ಯಾಕೆ ಸ್ವಲ್ಪ ಎಲ್ಲ ಒಂದು 4-5 ಜನ ಸೇರ್ಕೊಂಡ್ಬಿಟ್ಟಿದ್ದಾರೆ ನಿಮ್ ಇದಕ್ಕೆ. 5 ಜನ ಸೇರ್ಕೊಂಡ್ಬಿಟ್ಟಿದ್ದಾರೆ. ನಿಮ್ಗೆ ಏನಾಗ್ಬಿಟ್ಟಿದೆ ಅಂದ್ರೆ ನೀವು ಬದುಕಲೇಬಾರ್ದು, ನಿಮ್ಮ ಮನೆ ಹಾಳಾಗೋಗ್ಬೇಕು, ಮಕ್ಕಳು ಎಲ್ಲ ಓದ್ತಾವ್ರೆ. ನಿಮ್ ಬಾಯಾಗ ಯಾಕೆ ಅಂತ ಮಾತಾಡ್ತಿರ? ಆತರ ಅಲ್ಲ ರೀ, ನಮಗೆ ಗೊತ್ತಾಗುತ್ತೆ ಮಾಟ ಮಂತ್ರ ಮಾಡಿಸಿರೋದು, ಅದೆಲ್ಲ ನಮಗೆ ಗೋಚಾರ ಆಗುತ್ತದೆ. ಇದು ಕಂಡೀಷನ್ ಆಗಿ ಮಾಡ್ಯಾರಂತ ಕೇಳಿ. ಇದು ಅದಕ್ಕೆ ರಾತ್ರಿ ಹೇಳು ನರಸಿಂಹರಾಜ್ ತಳಿ ಸುಮ್ಮನೆ ಶೆಟ್ರಿ ಬೇಡ ತಳಿ ಬಿಡು, ಸುಮ್ಮನೆ ಶೆಟ್ರು. ಇದೊಂದು ಹಲೋ ಏನು ಹಲೋ ಟವರ್ ಏನು ಕೇಳಿಸ್ತಾ ಇಲ್ಲಪ್ಪ, ಸ್ವಲ್ಪ ಕ್ಲೀನಾಗಿ ಮಾತಾಡು. ಕೇಳಿಸ್ತಾ ಇದ್ದ ನೀವು ಮಾತಾಡೋದು? ನಾನ್ ಮಾತಾಡೋದು ನಿನಗ್ ಕೇಳಿಸ್ರೆ ನೀನ್ ಮಾತಾಡೋದು ನನಗ್ ಕೇಳಿಸ್ಬೇಕಲ್ವನ್ರಿ? ಕೇಳಿಸ್ಬೇಕು ಸ್ವಾಮಿ. ಮತ್ತೆ ಏನು ಒಂಥರ ಅನಾಗರಿಕನಾಗಿ ಮಾತಾಡ್ತೀನಿ ನೀನು. ನನಗ್ ಕೇಳಿಸ ಸ್ವಾಮಿ ಅಂತಂದ್ರೆ ನೀನ್ ಹೇಳ್ಸೋದ್ ನನಗ್ ಕೇಳಿಸ್ಬೇಕು ತಾನೆ. ಅಲ್ಲ ಇದು ಈ ಸ್ವಾಮಿ ಹೇಳೋದು ಒಂಚೂರು ಆ ಕಂಡೀಷನ್ ಐತೆ, ಕೇಳ್ಬಾ ಅಂತ ನಮ್ಮ ಮನೆಯವರು ನಮ್ಮ ಬಿಡು. ಇಲ್ಲಿ ಕೇಳಿಲ್ಲಿ ದೇವ ಮಂದಿರಕ್ಕೆ ನೀನ್ ಹೇಳ್ಬೇಡ, ನಾನು ಹೇಳೋದ್ ಕೇಳಿಸ್ಕೊ. ದೇವ ಮಂದಿರಕ್ಕೆ ಮೊದಲು ಹೋದರೇನೋ ಕೊಲೆಂಗೆ ಹೋದರೇನೋ, ಯಾರ್ಯಾರಿಗೆ ಏನೇನ್ ಸಿಗ್ಬೇಕೋ ಅದ್ ಮಾತ್ರ ಸಿಗುತ್ತೆ ಅಲ್ವಾ? ಸುಮ್ನೆ ಕೈ ಊದ್ಗಡ್ಡಿ ಹಚ್ಚಿದವ್ರೆಲ್ಲರಿಗೂ ಒಳ್ಳೇದಾಗುತ್ತೆ ಅನ್ಕೊಂಡ್ರೆ ತಪ್ಪೋದು. ಭಕ್ತಿಯಿಂದ ಯಾರು ಪೂಜೆ ಮಾಡಿರ್ತಾರೋ ಅವ್ರಿಗೆ ಮಾತ್ರ. ಹಲೋ ಅಲ್ವಾ? ನೀನ್ ಹೆಂಡತಿ ಯಾವತ್ತೋ ಸ್ನಾನ ಮಾಡ್ಬಿಟ್ಟು ಯಾವತ್ತೋ 2 ಊದ್ಗಡ್ಡಿ ಹಚ್ಚಿದ ತಕ್ಷಣ ನಿನ್ಗೆ ಒಳ್ಳೇದಾಗಲ್ಲ, ತಿಳ್ಕೊ. ಒಂದ್ ಸ್ವಲ್ಪ ಟವರ್ ಇರ್ತಾ ಬಂದ್ ಮಾತಾಡಿ. ಏನೋ ವಾಯ್ಸ್ ಕೇಳಿಸ್ತಾ ಇಲ್ಲ ನನಗೆ. ಕಾಯಿ ಅಲ್ಲಿ ಆಚೆ ಕಡೆಗೆ ನೋಡು. ಕಾಯಿ ಇಲ್ಲ ಹೊಲ್ಟಲ್ಲಿಂದ ತಂದಿಲ್ಲ ಮಗ. ಆಯ್ತು. ಹಲೋ ಹಲೋ ರೇ, ನಾನು ನಂಗೆ ಮಾಡಕ್ ಕೆಲ್ಸ ಇಲ್ದೆ ನಿನಗೆ ಫೋನ್ ಮಾಡಿಲ್ಲ. ನಾವು 9 ಗಂಟೆಗೆ ಮಾಡ್ತೀರ ಅಂತ ನಾವು ಇದು ಯಾವ್ದೋ ಅರ್ಬಲ್ನವ್ರು ಮಾಡಿದ್ರು. ರೇ ನೀನು ಯಾವಂತಾರ ಮಾತಾಡ್ಕೋ. ನಾನ್ ಮಾತಾಡ್ಬೇಕಾರೆ ನೀನ್ ನನ್ನ ಹತ್ರ ಮಾತಾಡ್ಬೇಕು. ಇನ್ನು ಸ್ನಾನ ಅದು ಮಾಡಿರೋ, ಇದು ಮಗ ತೊಳೆದಿಲ್ಲ ಸ್ವಾಮಿ. ನೀನ್ ಏನ ತೊಳ್ಕೊಂಡ್ ನಿನ್ ಕಟ್ಕೊಂಡ್ ನನಗೇನ ಆಗ್ಬೇಕು? ನಿನ್ಗೆ ಒಳ್ಳೇದ್ ನಾನ್ ಮಾಡ್ತಿರೋದು, ನನಗ್ ಒಳ್ಳೇದ್ ನೀನ್ ಮಾಡ್ತಿದ್ಯಾ? ನೀನ್ ಹೇಳ್ದಂಗೆ ಕೇಳಕ್ಕೆ ಇಲ್ಲ ಸ್ವಾಮಿ. ಯಾರು ಒಳ್ಳೇದ್ ಮಾಡ್ತಿರೋದು? ಇದು ಗುರುಭ್ಯೋ ನಮಃ ಸ್ವಾಮಿಗಳು ಶೃಂಗೇರಿ ಮಠದ ಅಧ್ಯಕ್ಷರು ಮಾಡ್ತಾ ಇರೋ ಸ್ವಾಮಿ. ನಮಗೊಂದೇನೋ ಕಷ್ಟ ಪರಿಹಾರ. ಮತ್ತೀಗ ನೀನ್ ಹೇಳ್ದಂಗೆ ನಾನ್ ಫೋನ್ ಮಾಡ್ಬೇಕು 9 ಗಂಟೆಗೆ 8 ಗಂಟೆಗೆ 6 ಗಂಟೆಗೆ? ಮತ್ತೆ ನಾನ್ ಮಾತಾಡ್ತಿದ್ರೆ ನೀನೇನೋ ನಿನ್ ಹೆಂಡತಿಗೇನೋ ಹೇಳ್ತಿದ್ಯಾ? ಅವ್ಳ ಭಕ್ತಿನೇ ಇಲ್ಲ ನಿನ್ ಹೆಂಡತಿಗೆ. ಕೊನೆಗೆ ಅವ್ರು ಏನಾಗ್ತಾರೆ ನೋಡಿವಂತ ಅವ್ರೆಲ್ಲ. ಕೂತ್ಕೊಂಡು ಕೇಳಿ ಬನ್ನಿ ಅಮ್ಮ ಅಂತ ಕೂತಿದೆ ಸ್ವಾಮಿ. ದೇವರಲ್ಲಿ ಊದ್ಗಡ್ಡಿ ತಗೊಂಡು ಬೆಳಗಿದ ತಕ್ಷಣ ದೇವ್ರನ್ನ ಅವ್ರಿಗೇನು ನಿಮ್ದೇನ್ ಮನೆ? ಹೆಂಚಿನ ಮನೆ, ಸೀಟಿನ ಮನೆ, ಮೋಲ್ಡಿಂಗ್? ಸೆಲ್ಫಿ ತಗೊಂಡು ಸ್ವಾಮಿ ಮಾಡ್ತಾರೆ. ಅಲೋ, ಈಗ ಅದೇ ನಿಮ್ಮ ಒಬ್ಬ ಜೆಂಟ್ಸ್ ಇಂದ ನಿಂಗೆ ಆಗ್ತಾ ಐತಲ್ಲ, ಅವ್ರಿಗ ಸ್ವಲ್ಪ ಹೇಳಿ ನೀನ್ ಏನಾದ್ರು ಇದ್ ಮಾಡ್ಕೊಳಕ್ ಆಗಲ್ಲ. ಅವರಿಂದ ನಿಮ್ಗೆ ತುಂಬಾ ತೊಂದರೆ ಆಗ್ತಾ ಇರೋದು. ಅವ್ರವ್ನ್ ಕೇಳ್ತೀನಿ ತಡೀರಿ, ಅವ್ರವ್ನ ನಾವ್ ಇಟ್ಕೊಂಡಿದ್ದೇನೋ ಅಂತ ಕೇಳ್ತೀನಿ ಅಷ್ಟೇ. ಅಲ್ಲಪ್ಪ ನರಸಿಂಹರಾಜು, ನೀನು ಅವರು ನಿನ್ನ ಹತ್ರ ಚೆನ್ನಾಗಿ ಮಾತಾಡ್ತಾರ? ನಾವ್ ಯಾರು ಅನ್ನೋದೇ ಗೊತ್ತಿಲ್ಲ. ಅವ್ರು ಎಲ್ಲ ನಮ್ಗೆ ಆಗದಾರೆ ಇರೋದು. ಆಯ್ತು. ಈಗ ಸ್ತ್ರೀ ವಿಚಾರಕ್ಕೆ ಬಂದ್ರೆ ನಿನ್ಗೆ ಅದೇ ಏನು ಇಲ್ಲ. ಇವಾಗ ನಾವು ನಮ್ ಸಂಬಂಧಿಕರು ಅಂತ ಮಾಡ್ದು. ಅಲ್ಲಪ್ಪ ಬಿಟ್ಟಾಕ ಅದನ್ನ.
ಈಗ ನಿನ್ಗೆ ರತ್ನಮ್ಮ ಬೇಕೋ ಲಕ್ಷ್ಮಮ್ಮ ಬೇಕೋ? ಮಗ ಟೀ ತಗೊಂಡು ಸ್ನಾನ ಮಾಡ್ಕೊಳ್ಳಿ ಸ್ವಾಮಿ. ಅಲ್ಲ, ರತ್ನಮ್ಮ ಮನೆಗೆ ಹೋಗ್ತಿರ್ತೀಯಲ್ಲ ಅವಾಗ ಅವಾಗ, ಈಗ ಅವ್ರು ಬೇಕೋ ಬೇಡವಾ ನಿಂಗೆ? ಆಮೇಲೆ ಮಾಡ್ತೀನಿ ಬಿಡಿ ಸ್ವಾಮಿ. ಅಲ್ಲಪ್ಪ ಆಯ್ತು ಸ್ವಾಮಿ. ಹಲೋ ಆಯ್ತು. ಹಲೋ, ಓಂ ಗುರುಭ್ಯೋ ನಮಃ ಎಲ್ಲ ಕಟ್ ಮಾಡಬಾರ್ದು. ಆಯ್ತು ಸ್ವಾಮಿ. ಈಗ ರತ್ನಮ್ಮ ಬೇಕೋ ಬೇಡವಾ ನಿಂಗೆ? ಆಯ್ತು, ಅದೇನು ಮಾಡ್ಕೊಡಿ, ಎಲ್ಲ ಅಡ್ರೆಸ್ ಹೇಳಿದ್ದೀನಿ ಸ್ವಾಮಿ. ಅಲ್ಲ, ರತ್ನಮ್ಮ ಬೇಕಾ ಬೇಡವಾ? ಆಯ್ತು, ಒಳ್ಳೇದು ಸ್ವಾಮಿ. ಹಲೋ, ಒಳ್ಳೇದು. ಈಗ ಲಕ್ಷ್ಮಮ್ಮನ ಬಗ್ಗೆ ಏನು ಮಾಡ್ಲಾರಪ್ಪ ಏನ ಕೆಲಸ? ಹೇಳ್ತಿದ್ದಂಗೆ ಇದು ಅಲ್ಲ, ಲಕ್ಷ್ಮಮ್ಮ ಬೇಕಾ ಬೇಡವಾ? ಲಕ್ಷ್ಮಮ್ಮ, ರತ್ನಮ್ಮ, ಲಲಿತಾ ನೀನ್ ಹೆಂಡತಿ? ಇಲ್ಲ ಬಿಡಿ, ಮಧ್ಯಾಹ್ನ ಮಾಡ್ತೀನಿ ನಾನು. ಅದೇ ಎಂಟೆ ಹೊಡ್ಸಕ್ಕೆ ಹೇಳಿದೀನಲ್ಲ, 8 ದುಡ್ಡು ಕೊಟ್ಟು ನೀನ್ ಎಲ್ಲಿ ಹೆಂಡತಿ ಲಲಿತಾ? ಆಯ್ತು. ಅಲ್ಲ, ಅವಳು ಬೇಕಾ ಬೇಡವಾ? ಒಳ್ಳೆ ಸ್ವಾಮಿ. ಆಯ್ತು, ಇಡಿ ಸ್ವಾಮಿ. ಇದು ನಮ್ಮ ಯಾರೋ ಮಾಡ್ಬೇಕು, ಅವ್ರಿಗೆ ಹೋಗಿ ನಿಮಗೆ ಮಾಡಿರಿ ಸ್ವಾಮಿ. ಹಲೋ ನರಸಿಂಹರಾಜು? ನೀವೇ ಸ್ವಾಮಿ? ಹೇಳಿ. ಈಗ ನಿನ್ಗೆ ರತ್ನಮ್ಮ ಬೇಕೋ, ಲಕ್ಷ್ಮಮ್ಮ ಬೇಕೋ, ಲಲಿತಮ್ಮ ಬೇಕೋ? ಎಂಟೆ ಓಡಿಸ್ಬೇಕು ಸ್ವಾಮಿ, ಅಷ್ಟೇ. ಆಯ್ತಪ್ಪ. ರಾತ್ರಿ ನಿದ್ದೆ ಬಂತ ನಿಂಗೆ? ರಾತ್ರಿ ನಿದ್ದೆ ಬಂತ ನಿಂಗೆ? ಯಾಕೆ? ನಂಗೆ ರಾತ್ರಿ ಎಲ್ಲ ನೀನ್ ಡ್ಯಾನ್ಸ್ ಆಡ್ದಲ್ಲ ನನ್ನ ಜೊತೆಗೆ. ಯಾವ್ದಾವ್ ಆಡಿದ್ರು ನೋಡಿ ಡ್ಯಾನ್ಸ್. ನಮ್ದು ನಾವಲ್ಲ, ನಾವು ಶಿವನ ದೇವ್ರಿ ಅಂತ ಮುದ್ರಿಕೆ ಮನೆ ಕಂಡಿದ್ವಿ. ನಾವೆಲ್ಲ ಡ್ಯಾನ್ಸ್ ಆಡಕ್ ಅನ್ನೋದು. ಅಲ್ಲ, ನಾವು ಎಲ್ಲ ಡ್ಯಾನ್ಸ್ ಆಡೋದು ಅಲ್ಲ ಇದ್ರಲ್ಲಿ, ಕ್ಲಬ್ ಅಲ್ಲಿ. ಯಾವ್ದ ಕನಿಷ್ಠನಾಗಿರ್ಬೇಕು ನೋಡಿ. ನಾವಿಲ್ಲ, ಖಂಡಿತ ಇಲ್ಲ. ಇಲ್ಲ, ಖಂಡಿತ ಇದೆ. ಖಂಡಿತ ಇಲ್ಲ ಅಕ್ಕ, ಖಂಡಿತ ಇದೆ. ಫುಲ್ ಇದೆ. ಬೆಳಿಗ್ಗೆ ಅಲ್ಲ ಇದು ಅಕ್ಕ, ನಾವು ಯಾವ್ದೋ ನಂಬರಿಗೆ ಮಾಡಿದ್ರ ನೋಡಿ. ಇಲ್ಲ, ನಾವು ನೋಡು ಯಾರಿಗೂ ಮಾಡಿಲ್ಲ. ಗೊತ್ತಾಯ್ತಾ? ನೀನು ನಮ್ಮ ಯಜಮಾನ್ರು BN ನರಸಿಂಹರಾಜು, ನಾನು ಎಳ್ಳೆ ಹೆಂಡತಿ ಅವ್ರಿಗೆ. ಇಲ್ಲಿ ರಾತ್ರಿ ಎಲ್ಲ ಬರೀಕೆ ಅದು ಆಚೆ ಹಾಕಿವ್ರಿ. ನಿಮ್ಮ ತುಲ್ಲಾಗಿರ್ಲಿ ಏನಕ್ಕೆ ಅಂದ್ರೆ ಸುಮ್ಮನೆ ಉಣ್ಣಾಕೆ. ನೋಡು, ಕಲ್ಯಾಣ ಬಂದು ಫೋನ್ ಮಾಡಿದ್ರಿ ಅಂತ ಅಂದ್ರೆ ಏನ್ ಮಾಡ್ತಿದ್ಯಾ ಏನು ಅಂತ ವಿಚಾರಿಸೋಣ ಅಂತ ಮಾಡಿದ್ವಪ್ಪ. ಆಯ್ತು ಸರ್, ಆಯ್ತು. ಹೇಳಿ, ಇದು ಯಾರೋ ಒಂದು ಅಜ್ಜ ಆಸ್ಪತ್ರೆಗೆ ಕರ್ಕೊಂಡು ಹೋಯ್ತು. ಯಾಕಪ್ಪ, ಏನಾಗಿತ್ತು? ಇಸಕ್ಕೆ ಆದಂಗಾಗಿ. ಹೌದಾ? ಹೋಗಿ 2 ಗ್ಲೂಕೋಸ್ ಹಾಕ್ಸ್ಕೊಂಬಂದು ಅವ್ರ ಮನೆಗ್ ಬಿಟ್ಟು ಈಗ ಬಂದು. ಹೌದಾನಪ್ಪ? ಕಂದ? ಓಹೋ, ಇವ್ರು ಕಂದ? ಊಟ ಮಾಡ್ದಪ್ಪ? ಇಲ್ಲ ಸ್ವಾಮಿ. ಹಬ್ಬ ಆಯ್ತನಪ್ಪ? ಇಲ್ಲ, ಹಬ್ಬ ಏನಿಲ್ಲ. ದೇವಸ್ಥಾನಕ್ಕೆ ಪೂಜೆ ಬಂದು ಹುಷಾರಿಲ್ಲ ಅಂದ್ರು, ಆಸ್ಪತ್ರೆಗೆ ಗ್ಲೂಕೋಸ್ ಹಾಕಿ ಬಂದು. ಮುಳ್ಳಿ ಬರಪ್ಪ. ಇವ್ರು ಹಲೋ ಕಂದ, ನಿನಗೆಲ್ಲ ಒಳ್ಳೇದ್ ಮಾಡಿದ್ದೀನಲ್ಲ, ನಾನೇನು ಕಾಣಕ್ಕೆ ಬರ್ಲಿಲ್ವಲ್ಲ ನೀನು? ಏನು ಒಳ್ಳೇದಾಗಿಲ್ಲ ಸ್ವಾಮಿ. ಯಾಕೋ? ಒಳ್ಳೇದಾಯ್ತು. ನಾನು ಎಂತ ಅನಾರೋಗ್ಯದಲ್ಲಿ ಇರ್ಬೇಕಾದ್ರೆ ನಿಂಗೆಲ್ಲ ಒಳ್ಳೇದ್ ಮಾಡಿದ್ದೀನಲ್ಲೋ ಕಂದ. ಮಾಡಿದೆ ನಿನ್ ತಾಯಿ ನಾಯ್ಕ, ನಿನ್ ಮೂಸಿನ ತುಣ್ಣೆ ಬರ್ನ್ ಬಿಡ್ತಾನಲ್ಲ. ಊಸ 3 ತಿಂಗಳಾಯ್ತು, 3 ತಿಂಗಳಾಯ್ತು ಕಂಡನ ತುಣ್ಣೆ. ಯಾಕೋ ಕಂದ? ಗುಡ್ ಮಾರ್ನಿಂಗ್ ಸರ್. ಯಾರು ಹೇಳಿ? ಗುರುಭ್ಯೋ ನಮಃ. ಸ್ವಾಮಿಗಳು. ಒಳ್ಳೆ ಸರ್. ಇದು ಇವರು ನಮ್ಮ ಮಾವರೇನ ಮಾಡಿದ್ರೇನೋ ಅಂತ ಫೋನ್ ಮಾಡಿದೆ ಸರ್. ಮೊದಲನೇ ಮಂಗಳಾರತಿ ಆಯ್ತು, ಮಹಾಮಂಗಳಾರತಿ ಆಯ್ತು, ಬೆಳಗ್ಗೆ ಪೂಜೆ ಆಯ್ತು. ಈಗ ಸಿದ್ಧಿ ಎಲ್ಲ ಮಾಡ್ತಾ ಇದ್ದೀವಿ. ಸಿದ್ಧಿ?
ಈಗ ಬೆಳಿಗ್ಗೆ ಆಯ್ತು, ಬೆಳಿಗ್ಗೆ ಅಪ್ಪಾಜಿ 5 ಗಂಟೆಗೆ ಆಯ್ತು. ಈಗ ಎಲ್ಲ ಅದೇ ಯಾವ್ದೋ ಒಂದು ಶತ್ರು ಸಂಹಾರ ಅಂತ ಇದೆ. ಶತ್ರು ಸಂಹಾರ ಪೂಜೆ ಇದೆ. ಶತ್ರು ಸಂಹಾರ ಮಹಿಷಾಸುರ ಮರ್ದಿನಿ. ಶತ್ರು ಸಂಹಾರ ಇದು ಸಂಹಾರ ಅಂದ್ರೆ ಅದೇ ಸಾಯಕದಲ್ವ್ರ. ಪೂಜೆ ಇದೆ, ಅದಕ್ಕೆ ನೆನ್ನೆ ನಿನ್ನ ಹತ್ರ ಹೆಸರು ತಂದಿದ್ದು. ಅದೇ ಹೇಳ್ದಲ್ಲ ಯಾರ್ಯಾರು ನಿಮ್ಮ ಹೆಂಡತಿ ಹೆಸರೆಲ್ಲ. ಬಿಡಿ ಸ್ವಾಮಿ, ಏನೋ ಅವ್ರು ಮಾಡಿದ್ದವ್ರ ಪಾಪಕ್ಕೆ ಹೋಗ್ಲಿ, ನಾವ್ಯಾಕೆ ಇದು ಮಾಡಿಸಿ ಕೆಟ್ಟರಾಗಣ ಅಂತ ನಾನು. ನೀನು ಗಂಟೆಗೂ ನಾನು ಮಾತಾಡ್ತೀನಿ, ನೀನು ಏನು ಹಿಂಗ್ ಮಾಡುದು ಅನ್ನೋದೊಂದು ಕೆಟ್ಟ ಹೆಸರಾಗುತ್ತೆ ಅಂತ ನಾನು ಅಷ್ಟೇ ಸ್ವಾಮಿ. ಅಲ್ಲ, ನಾನು ಹೇಳ್ತಿರೋದೇನು ಗೊತ್ತಾ, ನೀನು ಗಂಟೆಗೂ ನಾನು ಮಾತಾಡ್ತೀಯಲ್ಲ, ಯಾಕೆ? ಹಿಂಗೆ ಮಾಡ್ಸಿರುವಂತ ಕೆಟ್ಟ ಹೆಸರು ಆಗುತ್ತಲ್ಲ ಅಂತ ಸಂಬಂಧ ಕುಟುಂಬ. ನೀನ್ ಮಾಡ್ಸಿದ್ ಅಂತ ಏನ್ ಗೊತ್ತಾಗಲ್ಲ ಬಿಡು. ಈಗ ಹಲೋ 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 ಈಗ ನಾನು ಫೋನ್ ಮಾಡಿದಾಗ ನೀನು ಹೇಳಿದೀಯ ಹುಚ್ಚಮ್ಮ, ವಿಶಾಲಮ್ಮ, ಸಿದ್ದಪ್ಪ, ಮಂಜುನಾಥ, ಬಸವರಾಜು ಅಂತ ಎಲ್ಲ. ಸಿದ್ದಪ್ಪ ಅಲ್ಲ, ಸಿದ್ದಮ್ಮ. ಸಿದ್ದಮ್ಮ ತಾಯಿ ಅಲ್ಲ, ಹುಚ್ಚಮ್ಮ. ನಿಮ್ ತಾಯಿ ಹೆಸರು ಸಿದ್ದಮ್ಮ, ಅವ್ರ ತಾಯಿ ಹೆಸರು ಹುಚ್ಚಮ್ಮ. ಅದನ್ನೇ ಹೇಳಿದ್ದು, ಸಿದ್ದಲಿಂಗಯ್ಯ. ಅದನ್ನೇ ಬರ್ದಿದ್ದೀನಿ, ಎಲ್ಲ ಮಾಡಿದೀನಿ. ಅದಕ್ಕೆ ಅವ್ರು ಏನ್ ನೋಡೋಣ, ಅವ್ರ ಪಾಪ ಕರ್ಮ ಏನೇನ್ ಮಾಡಿರ್ತಾರೋ ಅವ್ರ ತೊಂದರೆ ಆಗುತ್ತೆ ಅದು. ಅದಕ್ಕೆ ನಾನು ಈಗ ನಿನ್ನ ಮಡದಿಯಿಂದ ತುಂಬಾ ಹಿಂಸೆ ಆಗಿದೆ ಅಲ್ವಾ ನಿನಗೆ, ಅದಕ್ಕೆ ಅವರ ಪ್ರಾಣನೇ ಇರಬಾರ್ದು ಅಂತ ನಾನು. ಸಿಟ್ಟು ಬಂದ್ರೆ ಅದೇ ಹಿಂಗೆಲ್ಲ ಹೊಡ್ಯಾಕದು ಮುರಿಯಾಕದು. ರಾತ್ರಿ ಅಲ್ಲೇ ಮೊಬೈಲ್ ಸಿಟ್ಟ ಹಾಕಕ್ ಮಾಡಿದ್ರು. ಯಾಕೆ ಹಿಂಗ್ ಮಾತ್ರ ಇದು ನೋಡಿ ಹಿಂಗೆ ಒಂದೇ ಸಲ ಬಬಗ್ ಅಂತ ಇದು ಆನೆ ಪಟಾಕಿ ಹೊಡೆದಂಗೆ. ಏನಂತ ಈಗ ಏನಂತೆ ಈ ಟೈಪ್ ಐತ್ರಿ, ಗಾಡಿ ತೆಗಿ ಬಾ ಅಂತ. ಆಯ್ತು, ಒಂದ್ 2 ನಿಮಿಷ ಮಾತಾಡು. ಅದಕ್ಕೆ ಈಗ ನಾನು ಹೇಳ್ತಿರೋದೇನ್ ಗೊತ್ತಾ, ನಿನ್ ಹೆಂಡತಿಗೆ ನಿನ್ನ ಮೇಲೆ ಜ್ಞಾನನೇ ಇರಬಾರ್ದು. ನಿನ್ ಹೆಂಡತಿಗೆ ನೀನ್ ಎಲ್ಲಿ ಹೋಗ್ತೀಯ ಎಲ್ಲಿ ಬರ್ತೀಯ ಅಂತ ಜ್ಞಾನನೇ ಇರಬಾರ್ದು. ಆ ತರ ಮಾಡಿ ನಿನ್ಗೆ ನೀನು ಯುವಕ ಅಲ್ವನೇ, ನೀನ್ ಇನ್ನು ಎಷ್ಟೇ ವಯಸ್ಸು ನಿನ್ಗೆ? ಯುವಕ ಅದೇ ಎಷ್ಟು ವಯಸ್ಸು? ನಂಗೊಂದು 43-44 ಆಗಿರ್ಬೋದು. ಇನ್ನು 50 ವರ್ಷನೂ ಆಗಿಲ್ಲ. ಆಗಿಲ್ಲ. ಎಂಜಾಯ್ ಮಾಡು ಜೀವನದಲ್ಲಿ. ಇಲ್ಲ, ಒಳ್ಳೊಳ್ಳೆದೇ ಊಟ ಮಾಡ್ತೀವಿ. ಆಮೇಲೆ ಇದು ಹರ್ಬಲ್ ಲೈಫ್ ಎಲ್ಲ ಹೋಗ್ತೀವಿ. ಅಲ್ಲ, ಎಂಜಾಯ್ ಅಂದ್ರೆ ಅದಲ್ಲ, ಆತರ. ಇದು ಲಕ್ಕ ಬೂಮ್ ಚಲ್ಲಕ್ಕಲ್ಲ ಧೂಮ್ ಚಲ್ಲಕ್ಕರಿ ಮೀನು ಆತರ ಎಂಜಾಯ್ ಮಾಡು. ಮಂತ್ರ ಅಲ್ಲ, ದಿನ ಹಂಗ ಹೇಳ್ಬೇಕಂತ ಕೇಳಿದೆ. ಅಲ್ಲ, ನೀನು ನಿಮ್ ಮನೆಯಲ್ಲಿ ನಿನ್ಗೆ ಸುಖ ಇಲ್ವಲ್ಲ? ಸುಖ ಇಲ್ಲ ಸರ್. ಸುಖ ಐತಾ? ಸುಖ ಇಲ್ಲ. ಈಗ ನೋಡು, ಈಗ ಚಳಿಗಾಲ ಬೇರೆ, ಹೆಂಗ್ ಮನೆ ಕಂತೀಯ? ಒಬ್ನೇ ಕೂತ್ಕೊಂಡು. ಅದು ಒಬ್ನೇ ಮನೆ ಕಂತೀಯ? ಓದ್ಕೊಂಡು ತಲೆದಿಮ್ಮಕ್ಕೆ ಮನೆ ಕಂತೀವಿ. ಕೆಳಗೆ ನುಗ್ತಾರೆ. ಯಾಕೆ? ಇದು ಮಕ್ಳು ಮರಿ ಇದಾವೆ ಅಂತ ನೂಗ್ತಾರೆ. ಒಂದ್ಸಲ ಭುಜ ಕೀಲು ಗೇಟ ಐತಿ. ಯಾರಿಗೆ? ನನಗೆ. ಯಾಕೆ? ಕೆಳಗ್ ಬಿದ್ದು. ಈಗ ಮತ್ತೀಗ ಆ ಸುಖನೇ ಇಲ್ಲ ನಿನಗೆ? ಇಲ್ಲ, ಊಟ ಮಾಡ್ತೀನಿ ಊಟ ಮಾಡ್ತೀನಿ ಅದ್ ಬಿಡು. ಹಲೋ, ಈಗ ಮತ್ತೀಗ ನೀನ್ ಗಂಡಸ ಅಲ್ವಾ ನಿನ್ಗೆ? ಗಂಡಸು. ಪ್ಯಾಂಟು ಶರ್ಟ್ ಇಕ್ಕಂತೀವಿ, ಆಮೇಲೆ ವಾರಕ್ಕೆ 2 ಸಲ ಸೇವಿಂಗ್ ಮಾಡ್ಸ್ಕೊಂತೀನಿ. ನೀನು ತರ್ಲೆ ಕ್ವಶನ್ಗಳೆಲ್ಲ ಕೊಡ್ಬೇಡ ನೀನ್ ನನ್ಗೆ, ಆಯ್ತು? ಆಯ್ತಾ? ಈಗ ನಿನ್ಗೆ ಗಂಡಸಲ್ವಾ, ನಿನ್ ಹೆಂಗಸರು ಹತ್ರಕ್ಕೆ ಸೇರ್ಸಲ್ವಲ್ಲ, ಮತ್ತೆ ಏನ್ ಮಾಡ್ತೀಯ ನೀನ್ ಅದಕ್ಕೆ? ನಿಜ ಹೇಳ್ಬೇಕು. ಇದನ್ನ ಮಗ ವಾಟರ್ ಕ್ಯಾನ್
ಹಾಲ್ ತರಕ್ಕೆ. ಹಲೋ ಹಲೋ ಸ್ವಾಮಿ. ಏಯ್ ನಾನು ಹೇಳ್ತಿರೋದು ಏನೇ ನಿನ್ಗೆ, ಈ ಚಳಿಗಾಲದಾಗ ಏನ್ ಮಾಡ್ತೀಯ ಮತ್ತೆ ಈಗ ನೀನು? ಚಳಿಗಾಲದಾಗ ಜರ್ಕಿನ್ ಅಂತೀನಿ, ಸ್ವೆಟ್ರು, ಆಮೇಲೆ ಟೋಪಿ ಅಂತೀನಿ, ಉಲ್ಲನ್ ಟೋಪಿ. ಈ ರಾತ್ರಿ ಹೊತ್ತು ನಮ್ಮನೆಯವರು ಇದು ಅವರು ರಗ್ಗು ಹೊತ್ಕೊಂಡು ತಲೆದಿಮ್ಮ ಹಾಕೊಂಡು ರಗ್ಗು ಹೊತ್ಕೊಂಡು, ಆಮೇಲೆ ಕಿವಿಗೆ ಎಂತದು ಬಾಣ್ತೇರ್ ಕಟ್ಟಿಗೆ ಅಂತಾರಲ್ಲ, ಬಾಣ್ತೇರ್ ಕಟ್ಟಿಗೆ ಅಂತಾರಲ್ಲ, ಆ ತರ ಕಟ್ಟಿಗೆ ಅಂತಾರ ಸ್ವಾಮಿ. ನೀನೇನ್ ಮಾಡ್ಕಂತೀಯ ಮತ್ತೀಗ ಅದಕ್ಕೆ ವ್ಯವಸ್ಥೆಗೆ ಚಿರ್ಕಾದಾಗ ತಲೆ ಎಡೆಗೆ ಕುಡಿಯೋ ನೀರು ಇಕ್ಕೊಂಡಿರ್ತೀನಿ, ತಣ್ಣೀರು ಕುಡಿದು ತಿರ್ಗಾ ಮನಿಕಂಡು ರಿಸರ್ಚ್ ಮಾಡಿ ಮನಿಕಂತೀನಿ. ಅಲ್ಲ ನಿನ್ಗೆ ಬೇರೆ ಏನು ಕಾಮಪುರಾಣ ಏನು ಗೊತ್ತಿಗೋದು ಬೇಡವ ನಿಂಗೆ? ಕೊಡು. ಈ ಏನೋ ಮರ್ತೋಯ್ತಿಲ್ಲ, ಅಲ್ಲೇ ಇವ್ರು ಬಂದ್ರು. ಹಲೋ ಹಲೋ. ಮತ್ತೀಗ ನಿನ್ಗೇನು ಆಸೆ ಆಕಾಂಕ್ಷೆ ಏನು ಇಲ್ವನೇ ನಿನ್ಗೆ? ಅದೇ ಒಂಚೂರು ಮನೆ ಕಟ್ಬೇಕು ಅಂತ ಆಸೆ ಐತೆ, ಅದನ್ನೇ ನಿಮ್ದು ಕೇಳ್ಕೊಂಡಿದ್ದೀನಲ್ಲ, ಒಂಚೂರು ದಾರಿ ಮಾಡ್ಕೊಡಿ. ಅಯ್ಯೋ ಅದ್ ಬಿಟ್ಟು ಸ್ತ್ರೀ ಬಗ್ಗೆ ಏನು ಆಸೆ ಆಕಾಂಕ್ಷೆ ಇಲ್ವಾ? ಸ್ತ್ರೀಯರ ಬಗ್ಗೆ ಅದೇ ಹೆಣ್ಣಿನ ಮದುವೆ ಮಾಡ್ಬೇಕು, ಆಮೇಲೆ ಈಗ ನಮ್ಮ ಮಗರಿಗೆ ಮದುವೆ ಮಾಡ್ಬೇಕು. ಅವ್ರು ಸ್ತ್ರೀನ ನಿನ್ ಮಗ? ಓ ನಾನ್ ಕೇಳ್ತಿರೋದ್ ನೀನು ತರ್ಲೆ ಕ್ವಶನ್ ಕೊಟ್ರೆ ನಿನ್ಗೆ ಒಂದ ಮಾಡೋ ಜಾಗನೇ ಇರಬಾರ್ದು, ಆ ತರ ಬಿದ್ದೋಗ್ಬೇಕು, ಅದನ್ನ ಮಾಡ್ಬಿಡ್ತೀನಿ ನಿನ್ಗೆ. ಬೇಡ ಸ್ವಾಮಿ, ಆಮೇಲೆ ಪೈಪ್ ಹಾಕ್ತಾರೆ, ಆಮೇಲೆ ಹಾಸ್ಪಿಟ್ಲ್ ಎಂತದ ಪೈಪ್ ಹಾಕಿ ಇದು ಕೇರ್ ಇಲ್ಲ, ಶುಗರ್ ಏನಿಲ್ಲ, ಚೆಕ್ ಮಾಡ್ಸಿದೀನಿ. ಲೈ ಬಸುಡಿಕೆ. ಹಲೋ 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 ಸ್ವಾಮಿ. ನಾನ್ ಕೇಳ್ತಿರೋದು ರಾತ್ರಿ ಹೊತ್ತು ಸುಖ ಕೊಡ್ತಿಲ್ವಲ್ಲ? ರಾತ್ರಿ ಹೊತ್ತು ಸುಖನಾ? ಸುಖ 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 ಗಂಡ ಹೆಂಡತಿ ಮಧ್ಯೆ ಇರುತ್ತಲ್ಲ ಸುಖ. ಇಲ್ಲ ಸ್ವಾಮಿ, ಇಲ್ಲ ಇಲ್ಲ ಗುರುಗಳ ಇವ್ರೆ, ಆ ಸುಖ ಏನಿಲ್ಲ, ಅದೇ ಕೆಳಕ್ಕೆ ನುಗ್ಗಿ ಕೊಡ್ತಾರೆ ನಮ್ಮ ಅಪ್ಪರು. ಅದಕ್ಕೆ ನರಸಿಂಹರಾಜು ಅವ್ರಿಗೆ ಸಾರ್ಗೆ ಅವ್ರಿಗೆ ಫೋನ್ ಮಾಡಿ ಕರಿ, ಸೋಮವಾರ ಮೇಲ್ಪಟ್ಟು ಯಾವಾಗನ ಬನ್ನಿ ಅಣ್ಣ, ಬಂದು ನಮ್ ತೋಟದ ಹತ್ರ ಎಲ್ಲ ನೋಡ್ಕೊಂಡು ಒಂದ್ 2 ದಿವಸ ಅಲ್ಲೇ ಇದ್ದು ರೆಸ್ಟ್ ತಗೊಂಡು ನಮ್ ತೋಟ ಗೀಟ ಮನೆಯೆಲ್ಲ ನೋಡ್ಕೊಂಡು ಅಣ್ಣ. ನಮ್ಮ ಅಕ್ಕ ಅಷ್ಟು ಪ್ರೀತಿ ಲಲಿತಕ್ಕ ಅವರು, ನಾವ್ ಅಷ್ಟು ಹಿಂಸೆ ಕೊಟ್ರು ನೀವು ಯಾವತ್ತೊಂದು ಮಾತು ಬೈದಿಲ್ವಂತಲ್ಲ. ಬೈಯದ್ರಾಗ ಅರ್ಥ ಏನೈತೆ, ಅವರೇ ಬುದ್ಧಿ ಕಲ್ತ್ಕೊಂಡ್ರಲ್ಲ, ಭಗವಂತ ಒಳ್ಳೇದ್ ಮಾಡ್ಲಿ ಅವ್ರು. ಬೇರೆ ಯಾರನ್ನ ಗಣಸಾಗಿದ್ರೆ ಎಷ್ಟೆಷ್ಟು ಮಾಡ್ಬೋದು, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಇಲ್ಲ ಮನೆ ಹತ್ರ ಹುಡಿಕೊಂಬಂದು ಏನೇನ ಮಾಡಿ ಪಾಪ ನಿಮ್ ಸಂಸಾರಗಳೆಲ್ಲ ಇದ್ ಮಾಡಿ ನಿಮ್ ಹೆಂಡತಿ ಮಕ್ಳು ನಿಮ್ಗೆಲ್ಲ ಬೈದು ನಿಮ್ಮ ಬಟ್ಟೆಗಳೆಲ್ಲ ಸುಟ್ಟಾಕ್ಬಿಟ್ಟಿದ್ರಂತೆ. ಸ್ವಾಮಿ, ಆಲೆ ಒಂದ್ 5-6 ತಿಂಗಳ ಬಟ್ಟೆ ಎಲ್ಲ ಹಂಗಾಗಿದ್ದು. ಬಟ್ಟೆ ಎಲ್ಲ ಸುಟ್ಟಾಕ್ಬಿಟ್ಟಿದ್ರಂತೆ, ಚಪ್ಲಿ ಕೊಡ್ತಿರ್ಲಿಲ್ವಂತೆ, ಮನೆಗ್ ಬರೀ ಗಲಾಟಿ, ಯಾವಳ ಮಡಿಕೊಂಡ್ಬಿಟ್ಟಿದ್ಯಾ ಅಂತ ಎಲ್ಲ ಹೇಳಿದ್ಲು ನಮ್ಮ ಅಕ್ಕ. ಎಲ್ಲ ಕ್ಷಮಿಸಿ. ಅದಕ್ಕೆ ನಮ್ಮ ಅಪ್ಪರು ಹಲೋ ಸ್ವಾಮಿ, ಅದಕ್ಕೆ ನಮ್ಮ ಅಪ್ಪರು ಸೋಮವಾರ ಕಳ್ಕೊಂಡು ಬನ್ರಿ, ಅವಳದು ನಾವೇನೋ ಪಾತ್ರೆ ಸಾಮಾನು ಏನೇ ಆಗ್ಲಿ ಮುಟ್ಟದ್ ಬೇಡ, ಫ್ರಿಡ್ಜು ಟಿವಿ ಬಟ್ಟೆಗಳು ಏನೈತಿ ಎಲ್ಲಾ ಬಡವ್ರುಗಳು ದಾನ ಕೊಟ್ಬಿಟ್ಟಿ ಬರೀ ಹೆಂಗ್ ಬಂದಿಲ್ಲ ಕರ್ಕೊಂಡ್ ಹೋಗೋಣ, ಒಡವೆ ಒಂದಿರ್ಲಿ, ಒಡವೆ ನಮ್ ಊರ್ಗ್ ಹೋದ್ಮೇಲೆ ಯಾವ್ದಾನ ಒಂದ್ ದಿವಸ ದೇವಸ್ಥಾನಕ್ಕೆ ಹಾಕ್ಬಿಡೋಣ, ನಾವು ಬೇರೆ ಮಾಡ್ಸಾಕನ ಹೊಸವು ಅಂತೆಲ್ಲ ಮಾತಾಡ್ಕೊಂಡಿದೀವಣ್ಣ. ಅದಕ್ಕೆ ನಾಳೆ ಶುಕ್ರವಾರ ಬೇಡ, ಶನಿವಾರ ಮನೆ ಖಾಲಿ ಮಾಡ್ಕೊಂಡು ಹೋಗ್ತೀವಿ, ನೀವು ಸೋಮವಾರ ಮೇಲ್ಪಟ್ಟು ಬನ್ನಿ ಅಣ್ಣ, ನಾನು ಫೋನ್ ಮಾಡ್ತೀನಿ, ಭಾನುವಾರ ಫೋನ್ ಮಾಡ್ತೀನಿ, ನೀವು ಸೋಮವಾರ ಮೇಲ್ಪಟ್ಟು ಬನ್ನಿ, ದಯವಿಟ್ಟು ನಮ್ಮಿಂದ ನಿನ್ಗೆ ಏನಾನ ಇರ್ಬೇಕಾದ್ರೆ ದುಡ್ಡಾಗ್ಲಿ ಕಾಸು, ಜಮೀನ್ಗೆ ಯಾರಿಗಾನ ಕೆಲ್ಸ ಪಲ್ಸ ಏನಾನ ಬೇಕಾಯ್ತು ಅಂತಂದ್ರೆ ನಿಜವಾಗ್ಲೂ ಬೇಜಾರು ಮಾಡ್ಕೊಂಬೇಡ್ರಿ, ನಿಮ್ ಜೊತೆಗುಟ್ಟಿರೋ ತಮ್ಮ ಅಂತ ತಿಳ್ಕೊಂಡು ನಮ್ಗೆ ಹೆಲ್ಪ್ ಕೇಳ್ರಿ, ನಾವ್ ಮಾಡ್ಕೊಡ್ತೀವಿ. ನಮ್ಮ ಇದ್ರಲ್ಲಿ ನಮ್ದು ಸಿಮೆಂಟ್ ಗೋಡನ್ ಇದೆ ಊರಲ್ಲಿ, ನೀವ್ ಮನೆ ಕಟ್ಟಕ್ಕೆ ನನ್ ಕಡೆಯಿಂದ ಅಣ್ಣ 100 ಮೂಟೆ ಸಿಮೆಂಟ್ ಕೊಡಿಸ್ತೀನಿ ಅಣ್ಣ. ಆಯ್ತು, ಒಳ್ಳೇದು ದೇವ್ರು ನಮ್ದೇನೈ ಸ್ವಾಮಿ. ನನ್ ಕಡೆಯಿಂದ ನಿಮ್ಗೆ ಬೇಕಾದ್ರೆ ಒಂದ್ 2 ಲೋಡ್ ಮಳ್ಳು, ಒಂದು 100 ಮೂಟೆ ಸಿಮೆಂಟ್ ಕೊಡಿಸ್ತೀನಿ ಅಣ್ಣ. ಆಮೇಲೆ ಈ ಮರಗಳು ಕದಗಳು ಮಾಡ್ಸಬೇಕಾದ್ರೆ ಹೇಳ್ರಿ, ನಮ್ದೇ ತೋಟದಲ್ಲಿ ಅರ್ಕಿಲೆಸ್ ಮರ ಐತೆ,
ಆಯ್ತು ಸ್ವಾಮಿ. ಕದಗಳು ಮಾಡ್ಸಕ್ಕೆ ಅರ್ಕಿಲಸ್ ಮರ ಎಲ್ಲ ಇದೆ, ಕೊಡ್ತೀವಿ ನಾವೇ. ಬೇಕಾದ್ರೆ ಕೂಯಿಸ್ ಕೊಡ್ತೀನಿ ಅಣ್ಣ. ಬೇಕಾದ್ರೆ ನಮ್ದೇ ಲಾರಿಗಳಿದಾವೆ. ಆಯ್ತು ಸ್ವಾಮಿ. ನಮ್ದೇ ಲಾರಿಗೆ ಸಿಮೆಂಟುನು ಅದು ಎಲ್ಲ ಹಾಕ್ಸ್ಕೊಂಡು ನಾನೇ ಕಟ್ ಕಳಿಸ್ತೀನಿ ಅಣ್ಣ. ಆಯ್ತು ಸ್ವಾಮಿ. ದಯವಿಟ್ಟು ನಮ್ಮ ಅಕ್ಕ ಏನೇ ತಪ್ಪು ಮಾಡಿದ್ರು ನಿಮ್ ಮನ್ಸ ಇಟ್ಕೊಂಡು ಕ್ಷಮಿಸ್ಬೇಕು. ಅದೇ ಏನ ಕೇಳಿಸ್ತಾ ಇಲ್ಲ, ಟವರ್ ಇರುತ್ತೆ, ಬಂದ್ ಮಾತಾಡಿ. ಪಟಾಕಿಯೆಲ್ಲ ಹೊಡೆದು ಅವ್ರಿಗೂ ಹೇಳಿದೆ ಸ್ವಾಮಿ, ಹಿಂಗಿಂಗ್ ದೇವಸ್ಥಾನಕ್ಕೆ ಹೋಗ್ರಿ, ಇದಕ್ಕೆ ಶೃಂಗೇರಿಗೆ ಮೈ ಉರಿ ಹೊಡೆದ ಕಮ್ಮಿ ಆಯ್ತಿದೆ. ನೀವೊಂದ್ ಸ್ವಲ್ಪ ಟವರ್ ಇರುತ್ತೆ, ಬಂದ್ ಮಾತಾಡಿ. ಏನು ಕೇಳಿಸ್ತಾ ಇಲ್ಲ. ಮಳೆ ಆಯ್ತು ಸ್ವಾಮಿ ಆಚೆ ಕಡೆ. ಯಾವಾಗ ಫೋನ್ ಮಾಡಿದ್ರು ನೀವು ಅದನ್ನೇ ಹೇಳ್ತಿರಲ್ರಿ. ಯಾರನ್ನ ಒಬ್ರು ಬೇಕಿದ್ರು ಫೋನ್ ಮಾಡಿದಾಗ ಬಂದ್ ಈಚೆ ಫೋನ್ ಮಾಡಕ್ಕೂ ಎದ್ರಕಂತಿರಲ್ರಿ ನೀವು. ಮಳೆ ನಿಂತಾಯ್ತು ಸ್ವಾಮಿ. ಅಲ್ಲ ಮತ್ತೆ ಮನೆಗೆ ಇದ್ರೆ ನಮಗ್ ಟವರ್ ಕೇಳ್ಸಲ್ಲ. ಮಾತಾಡಿದ್ದೆ ಎರಡೆರಡು ಸರಿ ಮಾತಾಡೋಣ. ಹೇಳಿ ಸರ್, ನೀವೇನೆ ಕೇಳಿಸ್ತಾ ಇದೆ ಸ್ವಾಮಿ ಈಗ? ಕೇಳಿಸ್ತೈತೆ ಹೇಳಿ ಸರ್. ಅದೇ ಮಳೆ ಇದು ಒಂಥರ ಜಡಿ ಮಳೆ ಸ್ವಾಮಿ. ಅಲ್ಲೇ ಈಗ ಒಂದು 3 ದಿನದಿಂದಲೂ ಇರ್ಲಿ ಅಣ್ಣ. ನಾನು ಹೇಳದ್ನಲ್ಲ, ನನ್ ಕಡೆಯಿಂದ, ನಮ್ಮ ಅಪ್ಪನ ಕಡೆಯಿಂದ ಅಲ್ಲ. ನಮ್ಮ ಅಕ್ಕನ ಜೀವನ ಬೇರೆ ಯಾರನ್ನ ಆಗಿರೋ ಕಾಳ್ ಮಾಡ್ಬಿಟ್ಟಿರೋರು ಈಸ್ಕೊಂಡು ಪಾಸ್ಕೊಂಡು. ನೀವ್ ಅವಾಗ ಕೆಲ್ಸ ಮಾಡಿಲ್ಲ. ನನ್ ಕಡೆಯಿಂದ ನೀವ್ ಮನೆ ಕಟ್ಬೇಕಾದ್ರೆ 100 ಮೂಟೆ ಸಿಮೆಂಟು, 1 ಲೋಡ್ ಮಳ್ಳು, ನಿಮ್ಗೆ ಡೋರ್ಗಳು ಕದಗಳು ಮಾಡಿಸ್ಬೇಕಾದ್ರೆ ನನ್ಗೆ ಹೇಳ್ರಿ. ನಮ್ಮ ಇದ್ರಲ್ಲಿ ತೋಟದಲ್ಲಿ ಅರ್ಕಿಲಸ್ ಮರಗಳವೆ. ಒಂದಲ್ಲ 2 ದಿಮ್ಮಿ ಕುಯಿಸ್ಕೊಡ್ತೀನಿ. ನೀವೇನ್ ಬೇಕಾದ್ರೆ ಮಾಡಿಸ್ಕೊಳ್ರಿ. ಆಮೇಲೆ ನಮ್ ತಂದೆಯವರು ನಿಮ್ನ ಸೋಮವಾರ ಮೇಲ್ಪಟ್ಟು ಕರ್ಕೊಂಬ ಬರಕ್ ಹೇಳಿದಾರೆ. ನಾನು ಊರ್ಗ್ ಹೋದ್ಮೇಲೆ ಅಣ್ಣ ಫೋನ್ ಮಾಡ್ತೀನಿ. ದಯವಿಟ್ಟು ಬನ್ನಿ. ನಮ್ ತಂದೆಯವ್ರು ಏನ್ ಕೊಡ್ತಾರೋ ಪ್ರೀತಿಯಿಂದ ಅದನ್ನ ಈಸ್ಕೊಳ್ಳಿ ಅಣ್ಣ. ಬೇಡ ಅನ್ಬೇಡ್ರಿ. ಯಾಕೆ ಗೊತ್ತಾ, ಅವ್ರಿಗೆ ಹಾರ್ಟ್ ಆಪರೇಷನ್ ಮಾಡ್ಸಿದೀನಿ. ಅವ್ರಿಗೆ ಏನೋ ಟೆನ್ಷನ್ ಆಯ್ತು ಅಂದ್ರೆ ತುಂಬಾ ಅವ್ರ ಪ್ರಾಣಕ್ಕೆ ಅಪಾಯ ಇದೆ. ಏನಿಲ್ಲ, ಬೇಡ ಸ್ವಾಮಿ, ಇನ್ನ 100 ವರ್ಷ ಚೆನ್ನಾಗಿರ್ಲಿ ನಮ್ಮ ಅಪ್ಪರು. ಅದಕ್ಕೇನೆ ನೀವು ಮಾಡಿರೋ ಪುಣ್ಯಕ್ಕೆ ನೀವು ದಯವಿಟ್ಟು ದುಡ್ಡಿಗೆ ಬೆಲೆ ಕಟ್ತೀವಿ ಅನ್ಕೊಂಬಾರ್ದು. ನಮ್ಮ ಅಪ್ಪರು ನಿಮ್ಗೆ 1 ಲಕ್ಷ ರೂಪಾಯಿ ದುಡ್ಡುನು ಒಂದ್ ಉಂಗ್ರ ಮಾಡಿ ಸಿಕ್ಕಿದ್ದಾರೆ. ದಯವಿಟ್ಟು ಹೇಳಿದಾರೆ ಅಲ್ಲೇ ನಮ್ಮ ಊರಿಗೆ ಫೋನ್ ಮಾಡಿ. ಅದನ್ನ ದಯವಿಟ್ಟು ಬಂದು ಸ್ವೀಕರಿಸ್ಬೇಕಣ್ಣ. ಇನ್ ಮಿಕ್ಕಿದ್ದು ನಿಮ್ ಮನೆ ಕಟ್ಬೇಕಾದ್ರೆ ಏನಿದ್ರು ನಾನು ನಿನ್ ತಮ್ಮ ಅಂತ ತಿಳ್ಕೊಳ್ಳಿ. ನನಗೆ ಫೋನ್ ಹಾಕ್ರಿ. ನೀವ್ ಬಂದ್ಮೇಲೆ ನಾನೆಲ್ಲ ಮನೆಗೆ ಏನ್ ಬೇಕಾದ್ರೆ ನಾನೆಲ್ಲ ಕಳಿಸ್ಕೊಡ್ತೀನಿ ಅಣ್ಣ. ಆಯ್ತಣ್ಣ. ಒಂದನೇ ಅಣ್ಣ ಬರ್ತೀನಿ. ಫೋನ್ ಮಾಡಿ ಊರ್ಗ್ ಹೋದ್ಮೇಲೆ ಅಣ್ಣ ಫೋನ್ ಹಾಕ್ತೀನಿ. ನೀವ್ ದೇವಸ್ಥಾನಕ್ಕೆ ಹೋದ್ರೆ ಅಣ್ಣ ಅದೊಂದು ಏನ್ ಮಾಡ್ಸಿದಿರೋ ಆ ಸ್ವಾಮಿಗಳ್ಗೆ ಹೇಳ್ಬಿಟ್ಟು ಬನ್ರಿ. ನಮ್ಗೆ ಒಳ್ಳೇದಾಗ್ಲಿ ಅಂತ. ಎಲ್ಲ ಉರಿ ಎಲ್ಲ ಕಮ್ಮಿ ಆಗೈತೆ ಅವಳಿಗೆ. ಖಂಡಿತ ಹೇಳ್ತೀನಿ ಸರ್. ಉರಿ ಹೊಡ್ತಾ ಕಮ್ಮಿ ಆಗೈತೆ. ದಯವಿಟ್ಟು ಅದೊಂದು ಕೇಳ್ಕೊಂಬನ್ನಿ. ಸೋಮವಾರ ಮೇಲ್ಪಟ್ಟು ನಾನು ಫೋನ್ ಮಾಡ್ತೀನಿ ಅಣ್ಣ. ಹೊಸದುರ್ಗ್ ಬನ್ನಿ ನೀವು. ಹಲೋ ಸ್ವಾಮಿ, ಹೊಸದುರ್ಗ್ ಬಂದು ನನಗೆ ಫೋನ್ ಹಾಕಿದ್ರೆ ನಮ್ ಡ್ರೈವರ್ನ ಕಳಿಸ್ಕೊಡ್ತೀನಿ. ನಮ್ ಡ್ರೈವರ್ ಕಾರ್ ತಗೊಂಡ್ ಬಂದು ಕರ್ಕೊಂಡ್ ಬರ್ತಾನೆ ಅಣ್ಣ. ಬೇಕಾದ್ರೆ 1-2 ದಿವಸ ಇದ್ಬಿಟ್ಟು ಇಲ್ಲಿ ಹೋಗಿರೋಂತೆ ಅಣ್ಣ. ಆಯ್ತಣ್ಣ. ಊರ್ಗ್ ಹೋದ್ಮೇಲೆ ಫೋನ್ ಮಾಡ್ತೀನಿ ಅಣ್ಣ. ಆಯ್ತಣ್ಣ. ನೀರ್ ಬಂದ್ ಮಾಡ್ಬೇಕು. ಆಮೇಲೆ ಅದು ಇದಂತದ್ದು ಅಡಿಗೆ ಮನೆದು, ಆಮೇಲೆ ಬೆಡ್ರೂಮ್ದು ಹಿಂಗಿಡ್ಸ್ಬೇಕು ಅಷ್ಟೇ, ಇನ್ನೇನಿಲ್ಲ. ನೀರ್ ಮಣ್ಣು ತೆಗಿಬೇಕು. ನಾನು ಅದೆಲ್ಲ ಹೇಳ್ತಾ ಇರೋದು. ಅವ್ರು 4 ಚೆಕ್ ಕೊಟ್ಟು 2 ಲಕ್ಷ ದುಡ್ಡು ಇಸ್ಕೊಂಡ್ ಬಂದಿದ್ದೀರ. ಅವ್ರು ನನ್ನ ಹತ್ರಕ್ ಬಂದವ್ರೆ. ಏನ್ ಹೇಳ್ಬೇಕು ಹೇಳ್ರಿ. ಯಾರು? ನಾನ್ ಲಲ್ಲಿ. 2 ಲಕ್ಷ ಚೆಕ್ ಕೊಟ್ಟು ಇಸ್ಕೊಂಡ್ ಬಂದಿದ್ದೀನಿ. ಚೆಕ್ ಕೊಟ್ಟು ನೀನ್ ಅವ್ರ ಕಾರ್ ಇಟ್ಕೊಂಡು 2 ಲಕ್ಷ ಇಸ್ಕೊಂಡ್ ಬಂದಲ್ಲ ಮೊನ್ನೆ. 15-20 ನಿಮ್ ಯಜಮಾನ್ರ ದುಡ್ಡು ಇಸ್ಕೊಂಡು ಹೋದ್ರು. ಮನೆ ಕಟ್ಬೇಕು, ದೊಡ್ಡ ಹೆಂಡತಿ ಕಟ್ಟಿಸ್ಕೊಡ್ತೀನಿ ಅಂತ ನನ್ನ ಹತ್ರ ವಿಷಯ ಬಂದೈತದು. ನೋಡ, ಈಗ ನಾನು ಹೇಳ್ದಂಗೆ ಕೇಳಿ ನೀನು. ಈ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡ್ತೀನಿ. ನೀನು ವಿಶಾಲಕ್ಕಂಗ್ ಡೈವರ್ಸ್ ಕೊಟ್ಬಿಟ್ಟು ಬಂದ್ ನನ್ನ ಜೊತೆಗಿರು. ನಿನ್ನ ಹೆಸರಿಗೆ ಒಂದ್ ಮನೆ ಕಟ್ಟಿಸಿ ನಾನು ಬರೀ ಇದ್ ಮಾಡ್ಕೊಂಡು ಇಲ್ಲಿ ಮಂತಕ್ ಬರೋರ್ನ ಗಿರಾಕಿಗಳನ್ನ ಮೇಂಟೈನ್ ಮಾಡ್ಕೊಂಡು ದುಡ್ಡು ಪಡ್ಡು ಕಲೆಕ್ಷನ್ ಮಾಡ್ಕೊಂಡು ಇರು ಅಷ್ಟೇ. ನಿಮ್ಮ ಮಿಂಟ್ರಿ ಗುಟ್ಟಿನ ಮುಂದೆ ಇಲ್ಲಿ ಯಾರ ಜನ ನಾನು ತಲೆ ಹಿಡ್ಕಟ್ಟವಲ್ಲ. ನೀನ್ ತಾಯಿನ ಹಾಕಿ ನಿಮ್ಮ ತುಳ್ಳಿಗೆ ನಾನು ತುಣ್ಣೆ ಹಾಕ ನಮ್ಮ ತುಳ್ಳ ಹಾಕ್ಯ ಅವನ ಯಾವನ ಬಂದ ಬೇಲಿ ಒಳಗೆಲ್ಲ ತೋರಾಡ್ತೀನಿ. ನಿಮ್ಮ ತುಳ್ಳ ಹಾಕಿ ನಾನು ಇದು ಮಾಡ್ಕೊಂಡಿದ್ರ. ನೀನ್ ತಾಯಿನ ಹಾಕಿ ಅದಾರ ನಿನ್ ತಾಯಿನ ಏನು ತುಳ್ಳಿಗೆ ನಾ ತುಣ್ಣೆ ಹಾಕ ಬರೀ ಇಂಥವ್ರು ಫೋನ್ ಮಾಡಿದೆ ನನಗೆ. ನೀನು ಅವಳು ಡೈವರ್ಸ್ ಕೊಟ್ಬಿಟ್ಟು ಬಾ. ನನ್ ಮನೆ ಹೋಗೋ ಗಿರಾಕಿಗಳನ್ನೆಲ್ಲ ನಾನು ನೆನ್ಕೊಂಡ್ಕೊಳ್ಳೋಣ. ಎಷ್ಟೇನು ಹೋದ್ರು ಅಂತ
ಏಯ್ ನೀನು ಅವ್ರ ದುಡ್ಡು ಆಮೇಲೆ ಒಳ್ಳೆ ಕಲೆಕ್ಷನ್ ಆಗುತ್ತೆ, ನಿನ್ಗೂ ಅದೇನ್ ಕಮಿಷನ್ ಕೊಡ ಅಲ್ಲಿ. ಒಟ್ಟ ನೀನು ಆ ಮನೆಗೆ ಹೋಗ್ಬಾರ್ದು, ನನ್ ಜೊತೆಗೆ ನನ್ನ ಹೆಂಡತಿ ಅಂತ ನನ್ ಜೊತೆಗೆ ಇರ್ಬೇಕು ನೀನು ನಮ್ಮ ಮನೆಗೆ. ಫೋನ್ ಮಾಡ್ತಾರೆ, ಖಾಲಿ ಇದೆಯಾ ಇವತ್ತು, ಲಲಿತಾ ಅವ್ರು ಖಾಲಿ ಇದಾರ ಅಂತಂದ್ರೆ ಇವತ್ತಿಲ್ಲ ನಾಳೆಕಿದ್ದಾರೆ ಅಂತ ಅವ್ರದ್ದು ಅಪಾಯಿಂಟ್ಮೆಂಟ್ಗಳು ತಗೊಂಬೇಕು. ಗಂಡು ನಂಗೆ ಇರ್ಬೇಕಷ್ಟೇ ನೀನು. ಎಲ್ಲ ನಿಮ್ದೆಲ್ಲ ಉದ್ದಕ್ಕೂ ಅದೇ ನೀವು ಬಾಳ್ ನಿಮ್ಮವು. ನಿಂದಿನ್ನೇನೋ ನಿಂದು ಅದೇ. ಈಗ ಕೈ ಕಾಲು ಹಿಡ್ಕೊಂಡು 2 ಲಕ್ಷ ರೂಪಾಯಿ ಇಸ್ಕೊಂಬಂದವ್ರ ನಾಮ ಇಕ್ಕಿ ಮನೆ ಕಟ್ಸಿ ಅರ್ಧ ಬರ್ಧ ಈಗ ನಿಲ್ಸಿಲ್ವಾ ನೀನು ಬಾಳೆ ಅಷ್ಟು. ಯಾರು? ನಾನ್ರಿ ಇಲ್ಲಿ ಊರಿಂದ. ಯಾವ ಊರಿಂದ? ಊರ್ಗೊಳ್ಡು ಹೋದ್ವಿ ನಾವು ಹೊಸದುರ್ಗಕ್ಕೆ. ನಾನು ಇಲ್ಲಿ ಮೂರಾಗಿದ್ದೀನಿ, ಬಳ್ಳಾಪುರದಾಗೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ಈಗ ಸಂತೋಷ ಆಯ್ತಾ ನಾನು ಊರ್ ಬಿಟ್ಟು ಬಂದಿದ್ ನಿಮ್ಗೆ? ಯಾರು ಹೇಳಿ ನೀವು? ನಾನ್ರಿ ಇಲ್ಲಿ. ನಿಮ್ಮ ತುಲ್ಯಕ್ಕೆ ನಾನೇ ಊರ್ ಬಿಟ್ಟು ಹೋಗಂತ ನಾನು ಹೇಳಿದ್ನ. ಅಲ್ಲ ನಾನು ಊರಿಗೆ ಬಂದಲ್ಲ, ಅದಕ್ಕೆ ಫೋನ್ ಮಾಡ್ದೆ. ನನಗೆ ಯಾವ್ದೋ ರಾಂಗ್ ನಂಬರಿಗೆ ಮಾಡಿದ್ರೆ ನೋಡಿ. ನಮ್ಮ ಯಜಮಾನ್ರಿಗೆ ನಾವು ಮಾಡಿದ್ವಿ, ಬೇರೆ ಯಾರಿಗ್ ಮಾಡಕ್ ಹೋಗೋಣ? ಡೈವರ್ ಗ್ಯಾರಂಟಿ ನಮ್ ಹೆಂಗಸರು ಅಂದ್ರೆ. ಹಲೋ ಹಲೋ, ಅವಾಗ ನಮ್ಗೆ ಮುದ್ದಾಡ್ತಿದ್ರಲ್ಲ, ಆತರ ಒಂದ್ ಮುದ್ದು ಕೊಡಿ ಅಂದ್ರೆ. ಡ್ಯಾಡಿ ಡ್ಯಾಡಿ ಹಲೋ ಹಲೋ ಡ್ಯಾಡಿ, ಇವತ್ತು ಅಮಾವಾಸ್ಯೆ, ಅಮ್ಮ ದೇವಸ್ಥಾನಕ್ಕೆ ಹೋಗೋಣ ಬಾ ಅಂತ ಕರಿತಾ ಐತೆ, ನೀನ್ ಬರ್ಬೇಕಂತೆ ಮನೆ ಹತ್ರ. ಯಾಕೆ ಡ್ಯಾಡಿ ಬೈತಾ ಇದ್ಯಾ? ಆಯ್ತು ಸರ್, ಗೊತ್ತಿ ಬಿಡಿ. ಸಾರಲ್ಲ, ನಾನ್ ನಿನ್ ಮಗಳು ನಯನ. ಪಾಪ ಅನ್ಬೇಕು. ನಮ್ದು ಇದೇ ಇದು ತರೀಕೆರೆ ಬರ್ತಾ ಇದ್ದೀವಿ. ಭದ್ರಾವತಿಗೆ ಹೋಗಿದ್ದ? ತರೀಕೆರೆ ಬರ್ತಾ ಇದ್ದೀವಿ ಸರ್. ಭದ್ರಾವತಿಗೆ ಹೋಗಿದ್ದ? ಭದ್ರಾವತಿಗೆ. ಯಾಕೆ? ನಮ್ ಚಿಕ್ಕಪ್ಪರ್ಗೆ ಹುಷಾರಿರಲಿಲ್ಲ ಸರ್, ಬರ್ತೀವಿ. ಅಲ್ಲಿ ಯಾರೋ ಹೆಂಗಸರು ಲೇಡೀಸ್ ಎಲ್ಲ ಮಾತಾಡ್ತಿದ್ದಾರೆ ಪಾಪ. ಆಯ್ತು. ಹಲೋ ಪಾಪ. ಅಯ್ಯೋ ಪಾಪ, ಅಯ್ಯೋ ಪಪ್ಪ, ನಮ್ಮ ಅಮ್ಮನ್ ಬಿಟ್ಬಿಟ್ಟು ಬೇರೆ ಅಮ್ಮನ್ ಪಕ್ಕ ಕುಂತಿದ್ಯಾ ಟ್ರೈನಾಗೆ? ಆಯ್ತು ಸರ್, ಆಯ್ತು. ಸಾರಲ್ಲ, ನಯನ ಪಾಪ ಅನ್ಬೇಕು. ಹಲೋ, ಬರ್ತೀನಿ, 10:30 11 ಗಂಟೆಗೆ ಬರ್ತೀನಿ ಸರ್. ನಮ್ಮ ಮಾತಾಡೋದಂತ ನೋಡು. ಹಲೋ, ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ ಅಲ್ವಾ ಅಣ್ಣ? ಹೇಳಿ ಸ್ವಾಮಿ. ಹೇಳಿ, ಮುಂದಕ್ಕೆ ಹೇಳಿ ನೀವು. ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಗುರುಕುಲ ವಿನಾಶವ ಇಲ್ಲ, ಕಲ್ತ್ಕೊಂಡು ಹೇಳ್ತೀನಿ ಬಿಡಿ. ಕಲ್ತ್ಕೊಂಡು ಹೇಳ್ತೀನಿ. ಇನ್ನು ಕಲ್ತಿಲ್ವಾ? ಇಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಹೇಳಿ, ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಸುಮ್ಮನೆ ಅದನ್ನ ಹೇಳೋದು. ಇಲ್ಲಿ ಎಲ್ಲ ಅಳ್ಕೊಳ್ಳೋಣ ಹೋಗಿ. ನೀವು ಗಾಡಿ ಓಡ್ಸೋಕ್ ಗೊತ್ತಾ ಇಲ್ಲ? ಎಲ್ಲಿದ್ದೀರಣ್ಣ? ಎಲ್ಲಿ ಯಾವ್ದೋ ಇಕ್ಕಟ್ನಾಗ ಗಾಡಿ ಓಡಿಸ್ತಾ ಇದ್ದೀನಿ ಸರ್. ಅಣ್ಣ, ನಿಮ್ ನಾಟು ಕೇಳಿ ಅಣ್ಣ, ದೊಡ್ಡ ಗುಲಾಬಿ ಹಾರ. ಆಯ್ತು ಅಣ್ಣ, ನನ್ ಕಡೆಯಿಂದ ದೊಡ್ಡ ಗುಲಾಬಿ ಹಾರ ಅಣ್ಣ ನಿಮ್ಗೆ. ಖಂಡಿತ ನೀವ್ ಎಷ್ಟ್ ಹೈಟ್ ಇದ್ದೀರೋ ಅಷ್ಟಿಂದ ಮೇಲಿಂದ ಕೆಳತಕ ಗುಲಾಬಿ ಹಾರ, ಆಮೇಲೆ ಚೆಂಡು ಹೂವ. ನೀವು ಸೀನ್ ಬತ್ತಿದಂಗೆನೆ ಮೇಲಿಂದ ಎಲ್ಲ ಚೆಂಡು ಹೂವ ಪುಡಿ ಮಾಡಿ ಎಲ್ಲ ಮೇಲಿಂದ ಉದುರಿಸೋದು. ನಾನೇ ಒಂದು 40-50 ಜನಕ್ಕೆ ಅಣ್ಣ ಎಣ್ಣೆ ಕೊಡ್ಸಿ ಕರ್ಕೊಂಡ್ ಬಂದ್ಬಿಡ್ತೀನಿ. ನೀವು ಹಾಡು ಹೇಳ್ತಿದಂಗೆ ಒನ್ಸ್ ಮೋರ್ ಅನ್ಬೇಕು ಅಲ್ವಾ ಅಣ್ಣ? ಆಮೇಲೆ ಅದೇ ಅಷ್ಟ್ ಮಾಡ್ತೀವಣ್ಣ. ಇನ್ನೇನ್ ಬೇಕಣ್ಣ ನಿಮ್ಗೆ? ಆಯ್ತು ಅಲ್ವಾ? ಅಲ್ಲ, ನಿಮ್ಗೆ ಇಷ್ಟ ಆಯ್ತಾ ಇಲ್ವಾ ಇದು? ಆಯ್ತು. ಅಲ್ಲಪ್ಪ, ಇಷ್ಟ ಆಯ್ತಾ ಇಲ್ವಾ ಅದು ಆ ತರ ಮಾಡೋದು? ಹಲೋ 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 ಹಲೋ
ಇಲ್ಲಿ ಇದು ಇದ್ರಾಗಿದ್ದೀನಿ ಸಂತೆ ಒಳಗೆ ಹಬ್ಬಕ್ಕೆ ಸಾಮಾನು ತಗೊಳಕ್ ಬಂದಿವಿ ಜಾತ್ರೆಗೆ. ಯಾವ ಸಂತೆ ಒಳಗಣ? ನಮ್ಮೂರಾಗೆ ನಮ್ ದೇವ್ರದ್ದು ಜಾತ್ರೆ, ಹೆಣ್ಣು ದೇವ್ರದ್ದು ಜಾತ್ರೆ ಇದೆ. ಸಾಮಾನು ತಗೊಳಕ್ ಬಂದಿದ್ವಿ ಸಂತೆಗೆ, ಇಲ್ಲಿ ಬೆಳ್ಳಾವಿ ಸಂತೆಗೆ ಬಂದಿದ್ದೀರಾ? ಓ ಸ್ವಾಮಿ. ಅಣ್ಣ ಹೊಟ್ಟೆ ನೋವು ಆಯ್ತಲ್ಲ, ಏನಣ್ಣ ಔಷಧಿ ಹೇಳೋಣ ಹೊಟ್ಟೆ ನೋವಿಗೆ? ಹೊಟ್ಟೆ ನೋವಿಗೆ ಸೋಡಾ ಕುಡಿವಿ, ಆಮೇಲೆ ಗುಳ್ಕನ್ನು ಬಾಳೆಹಣ್ಣು. ಇದು ಬೇದಿ ಅಂತ ಅಣ್ಣ. ಹಲೋ ಅಣ್ಣ, ಬೇದಿ ಹೋದ್ರೆ ಎಲ್ಲ ಗೊಣ್ಗೊಣ್ಣೆ ಕಡ್ಡಿ ತಂಡಿ ಎಲ್ಲ ಕೆದಕ್ ನೋಡ್ದೆ. ನಿನ್ನೆಲ್ಲ ತಗಡಿ ಹೊಲ್ರಿ. ನಾನೇನು ವಿಷ ಕುಡ್ದಿಲ್ಲ, ತಮಾಷೆಗೆ. ಅಯ್ಯೋ ಅಂತ ಶಿವ ಪರಮಾತ್ಮ ಎಂತ. ನಿನ್ಗೆ ನನ್ ಮೇಲೆ ಲವ್ ಐತೋ ಇಲ್ವೋ ಅಂತ ಚೆಕ್ ಮಾಡಕ್ ಮಾಡ್ದೆ ಆತರ. ನಮ್ಮ ಅಣ್ಣಕ್ಕೆ ನನಗೆ ಇವತ್ತಿನಿಂದ ಈಗ ಹಸಿನಾಗ ಹಾಲ್ಕರಿ ಏನಂತ ಓದಿ ಜಾಡ್ಸ್ ಒದೆಯಕ್ ಬಂತು. ಎಷ್ಟು ಖುಷಿ ಆಯ್ತು ಅಂತ ಅಂದ್ರೆ ಇನ್ನು ನನಗೆ ಆದಂತ ಖುಷಿ ಈ ಕರ್ನಾಟಕದಾಗ ಯಾರಿಗೂ ಆಗಿರ್ಲಿಲ್ಲ. ಲವ್ ಯು ಚಿನ್ನು, ಲವ್ ಯು. ನಿಮ್ಮ ಇಡು ಫೋನ್. ಯಾಕೆ ಚಿನ್ನು? ಯಾಕೆ ಚಿನ್ನು? ನಾನು ಸಿರಾದಾಗಿದ್ದೀನಿ, ರಂಗರಾಜ ನಮ್ಮ ನಂಟರ ಮನೆಗಿದ್ದೀನಿ. ನರಸಿಂಹಣ್ಣ ಹೇಳ್ರಿ, ಎಲ್ಲಿದ್ಯಾ? ಸಿರಾ. ಈಗ ಎಲೆಕ್ಷನ್ಗೆ ನೀನ್ ಯಾವ ಊರಿಗೆ ನಿಂತ್ಕಂತಿರೋದು? ನೀವ್ ಯಾರು ಹೇಳಿ? ಹಲೋ ಹೇಳ್ರಿ. ಎಲೆಕ್ಷನ್ಗೆ ನೀನ್ ಯಾವ ಊರಿಗೆ ನಿಂತ್ಕಂತಿರೋದು? ನಾನು ನಿಮ್ದು, ನೀವ್ ಯಾರು ಹೇಳಿ? ನಾನ್ ಯಾರು ಅನ್ನೋಕ್ಕಿಂತ ಮುಂಚೆ ನೀನ್ ಎಲ್ಲಿ ನಿಂತ್ಕಂತಿದ್ಯಾ ಹೇಳಲೇ. ಇದು ನಾವು ಬೂನಹಳ್ಳಿ ಪಂಚಾಯತಿ ನಿಂತ್ಕಂತೀಯಾ? ನೋಡೋ, ಫುಲ್ ಕ್ಯಾನ್ವಾಸ್ ಮಾಡ್ಬೇಕು, ಪಾಂಪ್ಲೆಟ್ ಎಲ್ಲ ಒಡಿಸ್ತೀನಿ. ಇಲ್ಲಿ ಎಲ್ಲಿದ್ದೀರ ನೀವು? ತಡೆಯಲ್ಲ, ಹೇಳಿ ಸರ್. ಕ್ಯಾನ್ವಾಸ್ ನೀನು ಫುಲ್ ಕ್ಯಾನ್ವಾಸ್ ಮಾಡ್ಬೇಕು. ಆಯ್ತು ಸ್ವಾಮಿ. ನಾವೇನೆ 150 ಜನ ಹುಡುಗರು ಬರ್ತೀವಿ. ಆಯ್ತು ಸ್ವಾಮಿ. ಪಾಂಪ್ಲೆಟ್ ಎಲ್ಲ ಒಡ್ಸ್ಕೊಡ್ತೀನಿ. ಆಯ್ತು ಸ್ವಾಮಿ. ಎಲೆಕ್ಷನ್ ದುಡ್ಡು, ಊಟ, 3 ಹೊತ್ತು ಊಟ, ತಿಂಡಿ, ಕ್ಯಾನ್ವಾಸು, ಆಮೇಲೆ ಡೋಲ್ ಹೊಡೆಯೋರ್ಗೆ ಲಾಸ್ಟಿಗೆ ಬೂತಿನ ಖರ್ಚೆಲ್ಲ ನಂದೇ. ಎಷ್ಟನ ಆಗ್ಲಿ ನೋಡೋ, ನಾನ್ ಕೈಯಿಂದ 350 ರೂಪಾಯಿ ಕೊಡ್ತೀನಿ. 350 ರೂಪಾಯಿ ₹1 ಮಿಗಿಸ್ಕೊಂಬಿಡ, ಎಲ್ಲ ಖರ್ಚು ಮಾಡ್ಬಿಡು. ನೀನ್ ಎಲೆಕ್ಷನ್ ಗೆಲ್ಬೇಕಷ್ಟೇ. ಯಾವ ಉಚ್ಚಾಸ್ಪತ್ರೆ ತಪ್ಪಿಸ್ಕೊಂಡ್ ಹೇಳಿ. 350 ಎಷ್ಟು? 350 ರೂಪಾಯಿ ಕೊಡ್ತೀನಿ, ಫುಲ್ ₹1 ಮಡಿಕೊಂಬೇಡ. 350 ರೂಪಾಯಿ ₹1 ಮಡಿಕೊಂಡ ಖರ್ಚು ಮಾಡೋದು? ಎಲ್ಲ ಖರ್ಚು ಮಾಡಿ ನೀನ್ ಗೆಲ್ಬೇಕಷ್ಟೇ. ಎಷ್ಟು ಕೊಡ್ತೀರಾ? 350 ಸಾಕಾಗಲ್ವಾ? 350 ಇನ್ನ ಬರ್ತಿದ್ರೆ ನೋಡಿ, ಗ್ಯಾಪ್ ಹೇಳಿ. 350 ಕೊಡ್ತೀನಿ. 1000 ರೂಪಾಯಿ ಕೊಡ್ತೀನಿ. ಅಚ್ಚುಕಟ್ಟಾಗಿ ಕುಡಿದ್ಬಿಟ್ಟು ಊಟ ಮಾಡ್ಬಿಟ್ಟು ಮನೆಗೆ ಎಲ್ಲ ಆಕ್ಸಿಡೆಂಟ್ ಆಗಿ ಸಾಯಿದಂಗ್ ಹೋಗಿ ಮನೆ ಮನಿಕೊಂಬಿಡಿ. ನೀನು 350 ಕೊಡ್ಬೇಡ, ನನ್ ಗುಂಡು ಕೊಡ್ಬೇಡ, ಹೋಗಿ ಅಚ್ಚುಕಟ್ಟಾಗಿ ಸೇಫ್ಟಾಗಿ ಮನೆ ಮನಿಕೊಂಬಿಡು. ನೀನು 1000 ರೂಪಾಯಿ ಕೊಡಿ ಬಂತೆ, ನನಗ್ ಕೊಡ್ಬೇಡ. 350 ತಡಿಯೋಣ, ಒಂದ್ ನಿಮಿಷ, ನನಗ್ ಕೊಡ್ಬೇಡ. ಬಿಲ್ಲು ಆಗಲ್ವಲ್ಲ. ಅಲ್ಲ, 350 ಕೊಡ್ತೀರಾ? ಅಣ್ಣ ಒಂದ್ ನಿಮಿಷ ಹೇಳದ್, ನೀನ್ 1000 ರೂಪಾಯಿ ಕೊಡ್ತೀನಿ ಅಂದಲ್ಲ, ನನಗ್ ಕೊಡ್ಬೇಡ 1000 ರೂಪಾಯಿ. ಅವಳ ಯಾವಳಿಗ ನಂಬಿಸ್ಬಿಟ್ಟು ಮಗು ಉಡ್ಸ್ಬಿಟ್ಟು ಮೋಸ ಮಾಡಿ ಬಂದಿದ್ದೀರಲ್ಲ, ಅಲ್ಲಿಗೆ ಅವಳಿಗೆ ಕೊಡು. ಯಾರನ್ನಾದ್ರೂ ಓಟ್ ಹಾಕ್ತಾರ? ಮನೆ ನಮ್ಮ ಮನೆಗೆ ಹೋಗಿ ಬಿಡ್ತಾರೆ ನನ್ನ ಮಗ ಅಂತ. ನೀವ್ ಆ ಗುಂಪ್ನಾಗ? ನಾವ್ ಆ ಗುಂಪ್ನವ್ರಲ್ಲ. ನಿಮ್ಮನೆಗೂ ಹೆಣ್ಮಕ್ಳವೆ, ನಿಮ್ಮನೆಗೂ ಹೆಣ್ಮಕ್ಳಿಗೆ ಹಿಂಗ್ ಮಾಡಿದ್ರೆ ನೀವು ಸಹಿಸ್ಕೊಂತೀರಾ? ನಮ್ಮ ಈ ಶಿಷ್ಣು ನಿಮಿರುವಿಕೆ, ನಿಮ್ಗೆ ಶಿಷ್ಣು ನಿಮಿರುವಿಕೆ ಏನಾದ್ರು ದೌರ್ಬಲ್ಯ ಇದೆಯಾ? ಇಲ್ಲ, ಇದು ಸ್ವಲ್ಪ ರಿಸರ್ಚ್ ಮಾಡ್ಬೇಕಾದ್ರೆ ಉರಿದೈತೆ ಅಷ್ಟೇ, ಉಷ್ಣ ಏನಾಗಿಲ್ಲ. ಉಷ್ಣ ಅಲ್ಲ ಸರ್, ಶಿಷ್ಣು ನಿಮಿರುವಿಕೆ. ಶಿಷ್ಣು ಅಂದ್ರೆ ಗೊತ್ತಾಗ್ಲಿಲ್ಲ ನಿಮ್ಗೆ? ವಿಷ್ಣುನಾ ರೇ, ಶಿಷ್ಣು ನಿಮಿರುವಿಕೆ. ನಿಮ್ಗೇನ ನಿಮಿರುವಿಕೆ ಪ್ರಾಬ್ಲಮ್ ಇದೆಯಾ? ಇಲ್ಲ, ನಾವು ಇಲ್ಲ, ಏನು ಇದು ಎಲ್ಲ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಅಷ್ಟೇ. ವಿಷ್ಣು ಪಶ್ಣು ಏನು ಇಲ್ಲ, ದೇವಸ್ಥಾನಕ್ಕೆ ಹೋಗ್ತೀವಿ, ಪೂಜೆ ಮಾಡ್ಕೊಂಡು ಧರ್ಮಸ್ಥಳ. ಸರ್ ನಿಮ್ಮಂತ ನಾವು ಇದು ನಮ್ಗೆ ಸಖತ್ ಜನ ಇದೆ ಕಸ್ಟಮರು. ಶಿಷ್ಣು ಅಂತ ಅರ್ಥ ಆಗ್ಲಿಲ್ಲ ಅಂತ ಏನು ಅಂತ ಕೇಳಿ, ಸುಮ್ನೆ ಏನು ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ಬೇಡಿ. ಏನ್ ಮಗ ಶಿಷ್ಣು ಅಂದ್ರೆ?
ಹಲೋ ಅಲ್ಲ ಕೃಷ್ಣ ಅಂದ್ರೇನು ರವಿ ಕೊಟ್ಟಿದ್ದ ಹಾ ವಿಷ್ಣು ಅಂದ್ರೆ ಅದೇ ವಿಷ್ಣು ಅಂತ ತಿಳ್ಕೊಂಡೆ ಸ್ವಾಮಿ ನಾವು. ನಾನು ವಿಷ್ಣು ಅಂತ ನಮ್ಮ ಮನೆಯವ್ರು ಕೇಳ್ತಾ ಇದ್ವಿ. ನಮಗ್ ಶಿಷ್ಣುನು ಬೇಡ ಉಷ್ಣನು ಬೇಡ ಸರ್, ಅದೇನ್ ನಮಗೆ ಹಂಗ ಹೇಳಿದ್ರೆ ನಾವು ದೇವ್ರು ಅಂತ ತಿಳ್ಕೊಂತೀವಿ. ಹ್ಞೂ ಸರ್, ನಾವು ಈ ಶಿಷ್ಣು ನಿಮ್ಮಿರ್ಬೇಕು ಒಬ್ಬೊಬ್ರಿಗೆ ಎದೊಳಲ್ವಲ್ಲ ಸರ್ ಕ್ಲೀನಾಗಿ. ಅದಕ್ಕೆ ಎದೊಳಿದ್ರೆ ಬಂದು ಅದಕ್ಕೆ ಮಾಡೋಣ ನಾವು. ಅಲ್ಲ ಸರ್, ನೀವೇನು ಮಾಡಬೇಡಿ ಸರ್, ನಾವು ಔಷಧಿ ಕೊಡ್ತೀವಿ ಸರ್. ಶಿಷ್ಣು ಕೇಳೋಣ ಅಂತ ಬಂದಿಂತ ಔಷಧಿ ಕೇಳೋಣ ಸರ್. ನಾವೇ ಫ್ರೀ ಉಚಿತವಾಗಿ ನಿಮ್ಮ ಮನೆಗೆ ನಾವು ತಲುಪಿಸ್ತೀವಿ. ಯಾಕೆ? ನಿಮ್ಮ ಶಿಷ್ಣು ನಿಮ್ಮಿರ್ಬೇಕು ಆಗ್ಬೇಕು. ನನಗೆ ಇದು ಅದನ್ನು ಅದು ನೋಡಿ ಹಲೋ ಹೋಗಪ್ಪ, ನಮಗೆ ಏನ್ ಶರ್ಮ ಮಾಡಿದೀವಿ ನಾವು. ಅವನ್ನೆಲ್ಲ ಟಿಟಿ ಅಂತ ಫೋನ್ ಮಾಡಿರಿ ಅಂತ ನಾವು ತಿಳ್ಕೊಂಡ್ರಿ. ಇವತ್ತು ಆಲ್ ತುಪ್ಪ ವಿಷ್ಣುನು ಬೇಡ ಉಷ್ಣನು ಬೇಡ ಸರ್ ನಮ್ಗೆ. ವಿಷ್ಣು ಅಂತ ತಿಳ್ಕೊಂಡಿದೀವಿ ನಾವು. ಸರ್ ಆಯ್ತು ಸರ್, ನಾವು ಉಚಿತವಾಗಿ ಮನೆಗೆ ನಾವು ಉಚಿತವಾಗಿ ಬೇಡ, ಯಾರನ್ನ ನಮ್ಮನ್ನ ಮತ್ತೆ ಕೂತ್ಬಿಡ್ತಾರೆ. ಉಚಿತವಾಗಿ ಶಿಷ್ಣು ಕೊಡು ಅಂದ್ರೆ. ಅಲ್ಲ ಸರ್, ಶಿಷ್ಣು ಕೊಡು ಅನ್ಬೇಡ, ನಿಮ್ಮ ಶಿಷ್ಣು ನಿಮ್ಮಿರುವಿಕೆ ಮಾಡ್ತೀವಿ. ಶಿಷ್ಣು ಬೇಡ, ನಿಗಿರುವಿಕೆನು ಬೇಡ, ಯಾತ್ರದ್ದು ಬೇಡ. ನಮ್ಮನ್ನ ಕೂತಿಂದ ಅಲ್ಲಿ 1.5 ತಿಂಗಳು ಆಯ್ತು ಶಿಷ್ಣು ಬೇರೆ ಅಂತ ನೀನು. ಅಲ್ಲ ಸರ್, ನೀವು ದಯವಿಟ್ಟು ನಾವು ಹೇಳೋದ್ನ ಅರ್ಥ ಮಾಡ್ಕೊಳ್ಳಿ ಸರ್. ನಮ್ಗೇನು ಶಿಷ್ಣ ಕಟ್ಕೊಂಡು? ಅಲ್ಲ ಸರ್, ನಿಮ್ ಶಿಷ್ಣು ನಮ್ಗಲ್ಲ ಸರ್, ನಮ್ದಲ್ಲ. ನಿಮ್ಗೆ ಒಂದ್ ಸ್ವಲ್ಪ ಹೇಳೋದು ಅರ್ಥ ಮಾಡ್ಕೊಳ್ಳಿ. ಸುಮ್ನೆ ಎದೋಳೋದು ಕಮ್ಮಿ ಆಗಿದ್ರೆ ನಾವೊಂದು ಔಷಧಿ ಕೊಡ್ತೀವಿ, ನಾಟಿ ಔಷಧ. ಆ ನಾಟಿ ಔಷಧ ನೀವು 3 ದಿವಸ ತಿಂದ್ರೆ ನಿಮ್ದು ಕುದುರೆ ತರ ಆಗುತ್ತೆ. ಕುದುರೆ ತರ ಆಗಿ ಅಂತ ಓಡ್ಬೋದು ಅವಾಗ. ಸೂಟ್ ಮಾಡ್ಬಿಡ್ತಾರೆ. ಇದೇ ಮಾಡಿದ್ರಲ್ಲ ಆಂಧ್ರದಾಗ ಹಂಗೆ. ಯಾಕೆ ಶಿಷ್ಟನು ಬೇಡ ಉಷ್ಣ ಯಾತ್ರದ್ದು ಬೇಡ. ಅಲ್ಲ ಸರ್, ನಮಗ್ ಕೊಡೋ ಔಷಧಿ ತಗೊಂಡ್ರೆ ನೀವು ನಿಮ್ದು 6 ಇಂಚ್ ಆಗುತ್ತೆ. 6 ಇಂಚ್ ಹೋಗಿದ್ರೆ 12 ಇಂಚ್ ಆಗ ಅದನ್ನ ಶಿಷ್ಣ ಕಟ್ಕೊಂಡು ನಮ್ಗೇನಾಗಬೇಕಾಗೈತೆ ಸರ್? ನಿಮ್ ಶಿಷ್ಣು ಸರ್, ನಮ್ದಲ್ಲ. ನಮ್ ಶಿಷ್ಣನು ಬೇಡ, ಯಾವ ಶಿಷ್ಣನು ಬೇಡ, ನಮ್ಗೆ ಔಷಧಿನೇ ಬೇಡ ಸರ್. ನಿಮ್ಗೆ ಎದೊಳ್ಬೇಕಾ ಬೇಡವಾ ಸರ್? ಅಷ್ಟೇ ಹೇಳಿ ಸರ್. ಇದೇ ಎದ್ದೇಳ್ಬೇಕು ಬದಲ್ಬೇಕು ಅಂದ್ರೆ ಕೋಳು ನೀರು ತಿಂದಿದ್ರೆ ಎದ್ದೇಳಲ್ಲ. ಅಟ್ಗಟ್ಟಕ್ಕೆ ಟೈಮಿಗೆ ಸರಿಯಾಗಿ ಊಟ ತಿಂಡಿ ತಿನ್ಕೊಂಡು ಯಾವ್ದು ಹೇಳಿಲ್ಲ ಅಂತಂದ್ರೆ ಅದ್ ಹೆಂಗ ದೇವ್ರ ಕಡೆ ಮಾತು. ನೀನ್ ಅದನ್ನೆಲ್ಲ ತಯಾರು ಮಾಡಂಗಿದ್ರೆ ನೀನ್ ಫೋನ್ ಮಾಡಿ ಹಾಕಿ ಅಡ್ರೆಸ್ ಕೇಳ್ಬೇಕಾಯ್ತು. ನಿಂತ ಇಷ್ಟ ನೋಡ್ಕೆ ಮೊದ್ಲು. ಅಲ್ಲ ಸರ್, ಹಲೋ, ನಮ್ಗೆ ಶಿಷ್ಣ ಸಿಕ್ಕಿ ಸಾಕು ಯಾಕೆ ಕುಂತವಳು ಸರ್. ನಿಮ್ದು ಈಗ ಕ್ಲೀನ್ ಆಗಿ ಶಿಷ್ಣು ನಿಮಿರುವಿಕೆ ಆಗುತ್ತಾ ಇಲ್ವಾ ಸರ್? ಶಿಷ್ಣಗೆ ಅದಕ್ಕೆ ನೀನೇನು ದೇವ್ರ ಶಿಷ್ಣನ ಇದನ್ನ ಗರ್ಭಿಣಿ ಮಾಡಕ್ಕೆ? ಸರ್ ನಿಮ್ದು ಕ್ಲೀನ್ ಆಗಿ ಎದಳುತ್ತಾ ಇಲ್ವಾ ಸರ್? ಅಷ್ಟೇ ಹೇಳಿ ಸರ್. ಎದ್ರ ಅದಕ್ಕೆ ಮಾಡೋಣ. ಅಲ್ಲ ಸರ್, ಎದಳುತ್ತಾ? ಯಾರು ನಿಮ್ಗೆ ಇವಾಗ ಶಿಕ್ಷಣ ಕಟ್ಕೊಂಡು ನಮ್ಗೆ ನಿಮ್ಗೇನಾಗಬೇಕಾಯ್ತು? ಶಿಕ್ಷಣ ಕಟ್ಕೊಂಡು ನಮ್ಗೇನಾಯ್ತು? ನಾನು ವಿಷ್ಣು ಅಂತ ತಿಳ್ಕೊಂಡಿದ್ದೀನಿ ಸರ್. ನಾವು ನಿಮ್ಗೆ ಎದೊಳ್ಳಿಲ್ಲ ಅಂತಂದ್ರೆ ಎದೊಳಂಗ್ ಮಾಡ್ತೀವಿ ಸರ್. ನಿನ್ ನೋಡ್ಕ ನಮ್ಗೇನ್ ನೋಡ್ತೀವಿ ನಾವು ಶಿಕ್ಷಣಾಗ. ಹಲೋ, ಇಲ್ಲ ರೀ ಶಿಕ್ಷಣ. ಶಿಷ್ಣುನೇ ಇಲ್ವಾ ನಿಮ್ಗೆ? ಶಿಕ್ಷಣನೇ ಇಲ್ಲ. ನಾವ್ ಯಾವ್ದು ಶಿಕ್ಷಣ ನಾವು ಯಾವ್ದು ಒಂದು ಪೂಜೆನೂ ಮಾಡಿಲ್ಲ, ಏನೂ ಇಲ್ಲ ನಾವು. ಅಲ್ಲ ಸರ್, ಸುಮ್ನೆ ಸರ್. ಹಲೋ, ಸುಮ್ನೆ ಚಾನಲ್ ಮಗ್ಗಿನ ಸಿಕ್ಬಿಟ್ರಪ್ಪ ನಮ್ ಕೈಗೆ. ನಮಗ್ ಬಟ್ಟೆ ಮುದ್ರಿಕೊಂಬಿಟ್ಟು ಆಗಿ ಹಲೋ ಈಗಿನ ಮಾತು ಹಲೋ. ಇಲ್ಲ ರೀ, ನಮ್ಗೆ ಸಿಸ್ಟಮ್ ಇಲ್ಲ, ರಾತ್ರಿದು ಇಲ್ಲ, ಆರೋಗ್ಯ ಎಣ್ಣೆ ಕುಡಿತೀವಿ, ಎಲ್ಲ ಐತಿ, ಎಲ್ಲ ಐತಿ ನಮ್ಗೆ. ಸರ್ ಆಯ್ತು ಸರ್, ನಮ್ಗೆ ನಾವ್ ಬೇಕು ಸರ್. ನಮ್ಗೆ ನಾಟಿ ಔಷಧದವ್ರು ನಾವು. ಏನ ಅಂತವ್ರಿಗೆ ಕೊಡು. ಆಮೇಲೆ ನೀನ್ ಶಿಕ್ಷಣ ಕೊಟ್ಬಿಟ್ಟು ನೀನು ದಿನ ತಿಂಗಳು ಹೋಗಿ ಆಸ್ಪತ್ರೆಗೆ ತೋರಿಸ್ಬೇಕಾಗುತ್ತೆ. ಸರ್ ನಾನ್ ಹೇಳ್ತಿರೋದ್ ನಿಮ್ದು ಕಣ್ರಿ ರೇ. ಅದನ್ನೇ ಹೇಳಿದ್ದು. ನಾವು ಕಲ್ಕೆಟ್ ಜನ ಅಂತವ್ರು, ಹಳ್ಳಿ ಜನ. ಆಮೇಲೆ ನೀನು ಶಿಕ್ಷಣ ನೀನೇ ಹೋಗ್ಬೇಕಾಗುತ್ತೆ ಆಸ್ಪತ್ರೆ ತೋರ್ಸಕ್ಕೆ. ಆಯ್ತಪ್ಪ, ಈಗ ನಿನ್ಗೆ ಐತೋ ಇಲ್ವಪ್ಪ? ಹೋಗ್ಲಿ ಹಂಗಂತ ಬಾ ನೋಡಿದಂತೆ. ಏನ್ ಮಾಡ್ತೀಯ ರೇ? ಸಿಕ್ಕಿಲ್ಲ ಅಂತ ನಾವೇ ಪರದಾಡ್ಕೊಂಡ್ ಕುಂದಿದೀವಿ. ನಮ್ಗೆ ಎಷ್ಟು ದಿನ ಆಗ್ತದಂತ. ಹಲೋ, ಈಗ ನಮ್ ಶಿಕ್ಷಣಕ್ಕೆ ಅದು ನನ್ ಕೈಗೆ ಎಲ್ಲಿ ಬರ್ಬೇಕು ಹೇಳೋ ಬತ್ತೀನಿ. ಅಲ್ಲಿಗೆ ಶಿಕ್ಷಣ ಕೊಡಿದಂತೆ. ಶಿಷ್ಣು ಕೊಡಲ್ಲ ಕಣಯ್ಯ ನಾವು. ಮತ್ತೆ ನಿಮ್ದು ಎದೊಳ್ಳಿಲ್ಲ ಅಂದ್ರೆ ಎದೊಳಂಗ್ ಮಾಡ್ತೀವಿ ಕಣಯ್ಯ, ಔಷಧಿ ಕೊಟ್ಟು.
ಇಲ್ಲ ಹೇಳೋದ್ ಕೇಳಿಸ್ಕೊಳ್ಳ. ನಿನ್ಗೆ ನಮ್ಮ ಔಷಧಿ ತಗೊಳಕ್ಕೆ ನಿನ್ಗೆ ಇಷ್ಟ ಇಲ್ಲ ಅಂತ ಅಂದ್ರೆ ನಾವೇ ಮನೆ ಮದ್ದು ಒಂದ್ ಹೇಳ್ತೀವಿ ನಿನ್ಗೆ, ಮನೆಯೊಳಗೆ ಮಾಡ್ಕೊಂತೇನೆ ಆ ತರ ಏನು ಮನೆ ಮದ್ದು ಹೇಳ್ತೀವಿ. ಮನೆ ನಮಸ್ಕಾರ. ಹಲೋ ನಮಸ್ಕಾರ. ನಮಸ್ಕಾರ ಅಣ್ಣ. ನಮಸ್ಕಾರ ಸರ್ ನಮಸ್ತೆ. ಹಲೋ ನಮಸ್ಕಾರ ಸರ್, ಏನೊಂದ್ ಸ್ವಲ್ಪ ವಾಯ್ಸ್ ಕೇಳಿಸ್ತಾ ಇಲ್ಲ. ನಮಸ್ಕಾರ. ಹಲೋ ನಮಸ್ಕಾರ ಸರ್, ಎಲ್ಲಿದ್ದೀರಾ ಸರ್? ಮನೆಯಲ್ಲಿದ್ದೀವಿ. ಮನೇಲಿದ್ದೀರಾ? ಹ್ಞೂ ಸರ್. ಅದೇ ಸರ್, ಅದೇ ನಮ್ಮ ಒಬ್ರು ಫ್ರೆಂಡ್ ಕಳ್ಸಿದ್ನಲ್ಲ, ಅದೇ ಅವ್ರಿಗೆ ಮಕ್ಳಾಗಿಲ್ಲ ಸರ್. ಅಲ್ಲಿ ಮದುವೆ ಆಗಿ 8 ವರ್ಷ ಆಯ್ತು. ಹೇಳಿ. ಅದೇ ಮದುವೆ ಆಗಿ 8 ವರ್ಷ ಆಯ್ತು. ಅದೇ ಮಕ್ಳಾಗಿಲ್ಲ. ಅವ್ರು ನಿಮ್ಮ ಹತ್ರ ಕಳ್ಸಿದ್ನಲ್ಲ ಸರ್, ಅದೇನಾಯ್ತು ಸರ್ ಅವ್ರದ್ದು? ಬಂದಿದ್ರು. ಏನಾಯ್ತು ಸರ್? ಚೀಟಿ ಕಾಸು ಕಳಕ್ ಬಂದಿದ್ರು. ಚೀಟಿ ಕಾಸು ಇಲ್ಲ, ನಾವು ಚೀಟಿನೂ ಹಾಕಲ್ಲ ಅಂತ ಹೇಳಿ ಕಳಿಸ್ತು. ರೇ ಸರ್, ನಾನ್ ಪುರುಷೋತ್ತಮ. ಹಲೋ ಸರ್, ನಾನ್ ಪುರುಷೋತ್ತಮ ಮಾತಾಡ್ತಿರೋದು. ನಿಮ್ ಹತ್ರ ಒಂದ್ ಪೇಷಂಟ್ ಕಳ್ಸಿದ್ನಲ್ಲ, ಕಪಲ್ಸ್ನ, ಗಂಡ ಹೆಂಡತಿ ಕಳ್ಸಿದ್ನಲ್ಲ ಸರ್. ಅವ್ರ 8 ವರ್ಷ ಆಗೈತೆ, ಮಕ್ಳಾಗಿಲ್ಲ ಅವ್ರಿಗೆ. ಅದೇ ಅವ್ರದ್ದು ಏನಾಯ್ತು ಸರ್ ಪ್ರಾಬ್ಲಮ್? ಅವ್ರಿಗೆ ಮಗ ಹಲೋ 12 ಗಂಟೆ ಮ್ಯಾಲ್ ಮಾಡಿ ಸರ್. ಬಿಸಿ ಇದ್ದೀವಿ. ಟಿವಿ ಸೌಂಡ್ ಕಮ್ಮಿ ಕೊಟ್ಟಿ ಅದೇನ್ ಮಾತಾಡಿ ಸರ್ ಕ್ಲೀನ್ ಆಗಿ. ಹಲೋ ಹಲೋ ಹೇಳಿ ಸರ್, ಅವ್ರನ್ನ ಗಂಡ ಹೆಂಡತಿ ಕಳ್ಸಿದ್ನಲ್ಲ, ಮಧುಸೂದನ್ ಅವ್ರ ಹೆಂಡತಿನ. ಅದೇ ಅವ್ರದ್ದು ಯಾರ್ದು ಸರ್ ಪ್ರಾಬ್ಲಮ್? ಯಾಕೆ ಮಕ್ಳಾಗ್ತಿಲ್ಲ ಅವ್ರಿಗೆ 8 ವರ್ಷದಿಂದ? ಪ್ರಾಬ್ಲಮ್ ಮಾತಾಡಯ್ಯ ಜಲ್ದಿ. ಅದೇನು ಹೇಳಿ ಸರ್, ನೀವು ಬರೀ ಅವಾಗ್ಲಿಂದ ಅದೇ ಬಗಳುತ್ತಿದ್ಯಾ. ಬಿಸಿ ಇದ್ದೀವಿ. ನಿನ್ನ ಅಮ್ಮನ್ ಬಿಸಿನ ಕ್ಯಾಯ ಹಿಡ್ಕೊಂಡು ನಾವು ಡಾಕ್ಟ್ರು ಅಂತ ಮರ್ಯಾದೆ ಕೊಟ್ಟು ಮಾತಾಡಿದ್ರೆ ನಮ್ಗೆ ಇಲ್ಲಿ ಎದೆ ಹೊಡೆದೋಗ್ತಾ ಐತೆ. ಅವ್ರಿಗೆ 8 ವರ್ಷದಿಂದ ಮಕ್ಳಾಗಿಲ್ವಲ್ಲ, ಏನ್ ತೊಂದ್ರೆ ಅವ್ರಿಗೆ ಹೇಳಯ್ಯ. ನಿಮ್ಮ ಅವನ್ ಬಿಸಿನ ಕ್ಯಾಯ ಹಿಡ್ಕೊಂಡು ನನ್ನ ಮಗ ಅವ್ರನ್ನ ಕಳಿಸ್ಕೊಡ್ರಿ. ಕಳ್ಸ್ಕೊಟ್ಟಿನಲ್ರಿ, ನೆನೇನೆ ಟ್ರೀಟ್ಮೆಂಟ್ ಕೊಟ್ಟು ಕಳ್ಸಿದಿರಲ್ಲ. ಬರೀ ಮಾತ್ರೆ ಬರ್ಕೊಟ್ಟಿದ್ದೀನಿ ಅಷ್ಟೇ. ಅದೇ ಅವ್ರಿಗೆ ಏನ್ ಪ್ರಾಬ್ಲಮ್? ಏನಕ್ ಮಕ್ಕಳಾಗ್ತಿಲ್ಲ? 3 ದಿನ ಕಳಿಸ್ರಿ. ಯಾರ ಹತ್ರ? ನಿಮ್ಮ ಹತ್ರಕ್ಕ? ನೀವ್ ಮಾಡ್ತೀರಾ? ಎಷ್ಟ್ ದಿವಸ ಮಾಡ್ತೀರಾ? 3 ದಿನ. ಹಲೋ ಹಲೋ ಸರ್, ಅವ್ರ ಯಜಮಾನ್ರೇನ್ ಬೇಡವಾ? ಅವ್ರ ಯಜಮಾನ್ರು ಅವ್ನ ಕಳಿಸ್ಕೊಡ್ರಿ. ಆಯುರ್ವೇದಿಕ್ ಐತಿ ನಮ್ಮ ಹತ್ರ. ಹೌದಾ? ಈಗ ಅವ್ರಿಗೆ ಏನಕ್ಕೆ ಸರ್ ಮಕ್ಳಾಗ್ತಿಲ್ಲ? ಅವರೇ ಸುಮ್ಮನೆ ನೀನ್ ಯಾಕೆ ಹಿಂಗ ಆಡ್ತೀಯ? ಅವ್ರು ನನ್ನ ಹತ್ರಕ್ ಬಂದಿದ್ಕೆ ನಾನ್ ನಿಮ್ಮ ಹತ್ರ ಕಳ್ಸಿದ್ದು. ನನಗೆ ಗೊತ್ತಿಲ್ಲ, ನಾನು ಟ್ರೀಟ್ಮೆಂಟ್ ಕೊಡೋನಿಗೆ. ಮತ್ತೀಗ ಅವ್ರು ನನ್ನ ಹತ್ರ ಕೇಳಿದ್ರು, ಯಾರ ಒಳ್ಳೆ ಡಾಕ್ಟರ್ ಇದ್ರೆ ಹೇಳು ಅಂತ. ನೀನೇ ಅವ್ರಿಗಿನ್ನ ಮೊದ್ಲು ನಿನಗೆ ಮಕ್ಳಾಗಂಗ ಆಡ್ತೀಯ? ಹಲೋ ಸ್ವಾಮಿ, ಅವ್ರಿಗೆಲ್ಲ ಹೇಳಿದೀನಿ ನಾನು. ಯಾವ್ಯಾವ ಟೈಮ್ಗೆ ಬರ್ರಿ ಅಂತ ಆ ಟೈಮಿಗೆ ಬರ್ತಾರೆ. ನೀನ್ ಯಾಕೆ ಹಂಗಾಡ್ತೀಯ? ನೀನೇನು ನಿಮ್ಗೆ ಸಂಬಂಧನ ಅವರು? ರೇ ಸರ್, ಮತ್ತೆ ನೀವೊಬ್ರು ಡಾಕ್ಟರ್ ಆಗಿದ್ದೀರಾ, ರೆಸ್ಪೆಕ್ಟ್ ಕೊಟ್ಟು ಮಾತಾಡೋದ್ ಕಲ್ತ್ಕೊಳ್ಳಿ. ಅವ್ರು ನಮ್ ಸಂಬಂಧ. ಅವ್ರಿಗೆಲ್ಲ ಅವ್ರಿಗೆ ಯಾವ್ಯಾವ ತರ ಟ್ರೀಟ್ಮೆಂಟ್ ನಿಮ್ಮ ಅವನ್ ಬಾಯ್ನ ಕೇಯ ಹಿಡ್ಕೊಂಡ್ ನಿಮ್ಮ ಅವನ್ನ ಕೇಯ ತಾಯಿನ ಮಾತಾಡ ನೋಡ. ನಮ್ಮ ಎಷ್ಟು ಜನ ಕೊಟ್ಟಿನ ನಮ್ಮ ಮಗ ಇವ್ರಿಗೆ ಮಕ್ಳಾಗ ಆಡ್ತಾನೆ. ಅಲ್ಲ ಕಣಯ್ಯ, ಗಂಡಿನ ಪ್ರಾಬ್ಲಮ್. ನರಸಿಂಹಣ್ಣ ನಂಗೆ ಅಣ್ಣ ಇಲ್ಲ, ಮಧ್ಯಾಹ್ನ 3 ಗಂಟೆ ತನಕ ನೀನು ಉಚ್ಚಾರಕ್ಕೆ ಏನ್ ಮಾಡ್ಕೊಂಡು ಎಲ್ಗೋಗಿದ್ದೆ ನೀನು? ಏನು ಬಸ್ ಸ್ಟ್ಯಾಂಡ್ ಇಡಿಯಟ್ ಏನು? ಏನಾಯ್ತು? ಇನ್ನು 6 ಗಂಟೆ ಆ ಕಡೆ ವಿಧಾನಸೌಧ ಅಂದ್ರೆ ನಿಂದು ದಕ್ಷಿಣ ಆಫ್ರಿಕಾದಾಗ ಐತಾ? ಇಲ್ಲಿ ಬೆಂಗಳೂರು ಕುಡಿಗಿಡಿ ಅಂತ ಕೆಲ್ಸ ಮಾಡ್ತಾರಪ್ಪ ಇವರು. ಅಣ್ಣ ಅಲೋ, ಬಲ್ಗಡಿ ಕೆದ್ದಾಬೇಕು ಹೊಲ ಮಾಡಾಗ
ನೀನು ಮುಚ್ಕೊಂಡು ಗಿರಾಕಿ ಕರ್ಕೊಂಬತ್ತೀಯ ಇಲ್ವಣ್ಣ ಇವತ್ತು? ಯಾಕೆ ಇದು ಗಿರಾಕಿ ಕರ್ಕೊಂಡ್ ಒಂದ ಮಾಡ್ದಂಗಿಲ್ಲ ಅಣ್ಣ. ಇಲ್ಲಿ ಬೆಳ್ಳಿ ಮೂಡಿತು ಕೋಳಿ ಕೂಗಿತು. ಹಲೋ ಏನ್ ಕರ್ಮ ಮಾಡಿದ್ವ ನಾವೇನು ನನ್ಗೇನು ಮನೆಲ್ಲ ಧರ್ಮಸ್ಥಳಕ್ಕೆ ಹೋಗಿ ಒಂದು ಹೊರನಾಡಿ ಹೋಗಿ ಒಂದು ಈಗ ಅಣ್ಣ ದಾಸವಾಳದ ಗಿಡದ 10 ಎಕರೆಗೆ ದಾಸವಾಳದ ಗಿಡ ಹಾಕಿ ನೋಡ್ತೀನಿ. ದಾಸವಾಳದ ಗಿಡದ ಗಿರಾಕಿ ಕರ್ಕೊಂಬರೋಣ 10 ಎಕರೆಗೆ ಹಾಕಿದೀನಿ. ಅದು ಫೋಟೋ ನೋಡತ್ತಲ್ಲಿ ಗಿರಾಕಿ ಇವತ್ತು ಕರ್ಕೊಂಡ್ ಬರ್ತೀನಿ ಅಂತ ನಾನು ಫೋನ್ ಇಡೋದು. ಇಲ್ಲ ಅಂತ ಅಂದ್ರೆ ಬಿಡಲ್ಲ ನಾನು. ಹೇಳಿ ಇವತ್ತು ಕರ್ಕೊಂಡ್ ಬರ್ತೀಯ ಅಣ್ಣ? ನಾನು ಇಲ್ಲ ಸ್ವಾಮಿ, ಸುಳ್ಳು ಹೇಳ್ಬಾರ್ದು. ನಾವು ಕರ್ಕೊಂಬರಲ್ಲ ನಾವು. ಯಾಕಣ್ಣ ಬಳ್ಳಾಪುರ ಕಡೆ, ತುಮಕೂರು ಆ ಕಡೆ, ಬೆಳ್ಳಾವಿ ಚೋಳೂರ್ ಕಡೆ ಎಲ್ಲ ರಿಯಲ್ ಎಸ್ಟೇಟ್ ನೀವೇ ಅಂತ ಚೆನ್ನಾಗಿ ಮಾಡೋದು. ನಾವು ಮಾಡ್ತೀವಿ ರಿಯಲ್ ಎಸ್ಟೇಟ್. ಮಳೆ ಬಂದ್ರೆ 3 ತಕ್ ಬಕೆಟ್ ಇಡ್ತೀವಿ ಮನೆಗೆ, ರಿಯಲ್ ಎಸ್ಟೇಟ್ ಮಾಡಕ್ ಹೋಗ್ತೀವಿ. ನೀನ್ ಬಡ್ಡಿಗೆಲ್ಲ ಬಿಟ್ಕೊಂಡಿದ್ದೀರಂತಲ್ಲ ಚೆನ್ನಾಗಿ. ಕೊಟ್ರೆ ಕೊಟ್ಬಿಡ್ಲಿ ಸಾಕು ಅಣ್ಣ. ಈಗ ದಾಸವಾಳ ಗಿಡದನ್ನ ಕರ್ಕೊಂಬರೋಣ ಗಿರಾಕಿನ ಇವತ್ತು ಹೆಂಗಾರ ಮಾಡಿ. ಟೈಮ್ ಖಾಲಿ ಬಿಡ್ಬಿಡ್ತೀವಿ, ಒಂದ ಮಾಡಕ್ ಸ್ವಲ್ಪ ಟೈಮ್ ಕೊಡಿ ನಮ್ಗೆ. ಇಲ್ಲ ನೀನು ನಮಗ್ ಟೈಮ್ ಕೊಡ್ಬೇಕು. ಗೊತ್ತಾಗ್ತಾ ಇಲ್ಲ. ನೀನು ನಮಗ್ ಟೈಮ್ ಕೊಟ್ರೆ ಮಧ್ಯಾಹ್ನ ಆಲೆ ಊಟ ಮಾಡ್ಬೇಕು. ನಾನು ಆಲೆ 4 ಗಂಟೆ ಆಗ್ತಾ ಬಂತು, ಮಧ್ಯಾಹ್ನದ ಊಟ ಮಾಡ್ಬೇಕು. ಅಲ್ಲೇ ವಿಧಾನಸೌಧದಲ್ಲಿ ಟೈಮ್ ಆಯ್ತಣ್ಣ ನಮ್ಗೆ. ವಿಧಾನಸೌಧದಲ್ಲಿ ಟೈಮ್ ಆಯ್ತಾ? ವಿಧಾನಸೌಧದ ಅಲ್ಲೇ 4 ಗಂಟೆ. ಅಲ್ಲೇ ನಮ್ಮ ಮಕ್ಕಳೆಲ್ಲ ಊಟ ಸ್ಕೂಲಿಂದ ಬತ್ತ ಕರ್ಕೊಂಬರಕ್ ಹೋಗ್ಬೇಕು. ಸ್ವಾಮಿ ಹಂಗಾರೆ ಕರ್ಕೊಂಬಂದ್ಬಿಟ್ಟು ಊಟ ಮಾಡಿಸಿ ಮನಸ್ಸಿ ನಾನು ಒಂದು ಅಂದ ಮಾಡ್ಬಿಟ್ಟು ಫೋನ್ ಮಾಡ್ತೀನಿ. ನಿಮ್ ಮಕ್ಳು ಸ್ಕೂಲಿಂದ ಬಂದ್ರ ನಾಳೆ? ನಮ್ಮ ಮಕ್ಳು ಸ್ಕೂಲಿಂದ ಬಂದಿಲ್ಲ. ಯಾರೋ ಕೀಳ್ತಾವೆ ಮನೆ ಸುಮ್ಮನೆ ಬಿತ್ಕೊಂಡವೆ. ಹೌದಾ? ಅಕ್ಕರು ನಿಮ್ ಮನೆಯವ್ರ ಅಕ್ಕರು ಡ್ಯೂಟಿಯಿಂದ ಬಂದ್ರಣ್ಣ? ಓಹೋ, ತಿರ್ಗಾ ಇವರು ವೆಟ್ಟಿಂದ ವರ್ಷಂಗ್ ಕಾಣ್ತಾರೆ ಇವ್ರು. ಡ್ಯೂಟಿಯಿಂದ ಬಂತಣ್ಣ. ಈಗೇನ್ ರೈಲ್ವೆ ಡಿಪಾರ್ಟ್ಮೆಂಟ್ ಅಣ್ಣ ಅಕ್ಕ? ಇಲ್ಲ, ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲ, ಗ್ಯಾಸ್ಟ್ರಿಕ್ ಡಿಪಾರ್ಟ್ಮೆಂಟ್. ಏನ್ ಗ್ಯಾಸ್ಟ್ರಿಕ್ ಡಿಪಾರ್ಟ್ಮೆಂಟ್? ಯಾರು ಊಸ್ ಬಿಟ್ಕೊಂಡು ನೋಡ್ಬೇಕು. ಹೌದಾ ಅಣ್ಣ? ಇನ್ನೇ ಅಣ್ಣ ಬಿಟ್ಟಲ್ಲ ಮಗ ಗಬ್ಬು ವಾಸನೆ ಬಿಡ್ತೈತಿ. ಯಾವ ತಲೆ ಹುಚ್ಚಿಡುತ್ತವ್ರ ಅಲ್ಲಿಗೆ. ಯಾಕಣ್ಣ? ಯಾರಣ್ಣ ಬಿಟ್ಟಿದ್ದು? ಯಾರ್ಬಿಟ್ವಪ್ಪ, ಏನ್ ನಾಯಿಗೆ ಬಿಡ್ದು? ಯಾರಣ್ಣ ಬಿಟ್ಟಿದ್ದು ಕರೆಕ್ಟಾಗಿ? ಹಲೋ ಸ್ವಾಮಿ, ಒಂದ್ ಔಟ್ ಅನ್ನ ಮಾಡಕ್ ಬಿಡ್ತೀರ ನನ್ ಟೈಮು. ಅಲ್ಲ, ಒಂದ್ ನಿಮಿಷ. ಈಗ ಯಾರು ವಾಸನೆ ಬಂದಿದ್ ಏನ್ ಕೇಳು. ಇದ್ಯಾವ್ದ ನಾಯೇನೋ ಹುಚ್ಚ ಏನಾತ ವಾಸನೆ. ಅವಾಗ ಯಾರು ಕೇಳ್ದಲ್ಲ ಯಾರಿಗೆ? ಸ್ವಾಮಿ, ಒಂದ ಮಾಡ್ಬೇಕು ನಾನು. ಆಯ್ತು, ಒಂದ್ ನಿಮಿಷ ತಡಿ. ಅವಾಗ ಯಾರಿಗೆ ಕೇಳ್ತಲ್ಲ? ಯಾರಿಗೆ ಕೇಳಿದ ಹೇಳು, ಅದಕ್ಕೆ ಹೇಳು. ಯಾರು ಯಾ ಕಡೆ ಕೇಳ್ಸು, ಏನ್ ಮಾಡ್ಕೊಂಡು ಗೊತ್ತಾಗಲ್ಲ ನನ್ಗೆ. ಯಾ ಕಡಿಕನ ಎದೋಳು ಗೆದ್ದೇನ ಬೇಕಾಯ್ತೆ. ಹೇಳು. ದೊಡ್ಡ ತೆಕ್ಕು ಸುಳ್ಳ ಮಕ್ಕಳು. ಹಲೋ, ನಮ್ಗೂ ತೆಕ್ಕು ಇಡುತ್ತಾರೆ ಅಣ್ಣ. ನರಸಿಂಹಣ್ಣ ನರಸಿಂಹಣ್ಣ ಅಯ್ಯ, ಅವನಮ್ಮ ನರಸಿಂಹರಾಜ ಶಾಟ ಸುಮ್ಮನೆ ಫೋನ್ ಒಂದ ಮಾಡಕ್ ಹೋಗ್ಬೇಕು ನಾನು. ನೀನು ಯಾವಾಗ ಕರ್ಕೊಂಡ್ ಬರ್ತೀಯ ಗಿರಾಕಿನ? ಒಂದು ಅರ್ಜೆಂಟ್ ಆಗೈತೆ. ಹೇಳಣ್ಣ, ಗಿರಾಕಿ ಯಾವಾಗ ಕರ್ಕೊಂಡ್ ಬರ್ತೀಯ? ನೀನ್ ಯಾವಾಗ ತಿಕ್ಲು ಬಿಡ್ತದ ಅವಾಗ ಕರ್ಕೊಂಡ್ ಬರ್ತೀನಿ. ಯಾರಿಗ್ ತಿಕ್ಲು? ಮತ್ತೆ ತಿಕ್ಲೆ ಒಂದ ಮಾಡ್ಬೇಕು ನಾವು. ನಾವು ಒಂದ. ಹಲೋ ಹಲೋ ಕದ, ಏನ್ ಮಾಡ್ತಿದೀಪ? ಹಲೋ ಕಂದ, ಪೂಜೆ ಮಾಡ್ತಾ ಇದೀನೋ. ಏನ್ ಮರಿ ಪೂಜೆ ಮಾಡ್ತಾ ಇದೀನೋ ಕಂದ. ಹಲೋ
ಯಾರು ಯಾಕಣ ನಿಮ್ಮವನ್ ಟೆನ್ಷನ್ ಯಾವ ಕಣ್ಣಿನಲ್ಲ ಒಳ್ಳೆ ಮಾತು ಮಾತಾಡೋಣ, ಯಾಕಣ ಕೆಟ್ಟ ಮಾತು ಮಾತಾಡ್ತೀಯ? ಒಳ್ಳೆ ಮಾತು ಮಾತಾಡೋಣ, ಕೆಟ್ಟ ಮಾತು ನಿಮ್ಮ ಮನೆಗೆ ಬೆಂಕಿ ಇಟ್ಟು ಒಳ್ಳೆ ಮಾತಾಡ್ತಾರ ನೀನು. ಒಳ್ಳೆ ಮಾತು ಮಾತಾಡೋಣ, ಯಾಕಣ? ನಾವು ಯಾವ ನಾವಿಬ್ರು ಅಣ್ತಮ್ರಿದ್ದಂಗ್ ಇದ್ದೀವಿ, ಯಾಕಣ ಅಲ್ಕ ಬಂದ್ ಮಾತಾಡ್ತೀಯ? ನಾವಿಬ್ರು ಅಣ್ತಮ್ರಿದ್ದಂಗ್ ಇದ್ದೀವಿ. ಎಷ್ಟು ಮನೆ ಬೆಂಕಿ ಬಂದಿದ್ಯಾ ನೀನು? ಅಲ್ಲ ಕಣೋ, ನೀನು ಟೂರ್ ಹೋಗ್ತೀಯ ಅಂತ ಹೇಳಿ ಅವಾಗ ಟೂರ್ ಹೋಗ್ತೀಯಲ್ಲ, ಹಂಗ ಹೋಗ್ತೀಯ ಇಲ್ಲ ನಿಜವಾಗ್ಲೂ ಟೂರ್ ಹೋಗ್ತೀಯ ಅಂತ ಕೇಳ್ದೆ. ಅಲ್ಲ ನೀನು ಅಮ್ಮ ಹಲೋ ಹಲೋ, ನೀವು ಅಪ್ಪ ಅಂದ್ಬಿಟ್ಟಿದ್ದೆ ನೀನು? ಏನೋ ಗೊತ್ತಿಲ್ಲ, ನಮ್ಮ ಅಮ್ಮನ್ ಕೇಳ್ಬೇಕಣ್ಣ. ನಿಮ್ಮ ಅಮ್ಮನ್ನ? ನಮ್ಮ ಅಮ್ಮನ್ ಕೇಳ್ಬೇಕಲ್ವಾ? ಅಲ್ಲ ನಮ್ಮನ್ನ ಯಾಕೆ ಕಾಲ್ ಮಾಡ್ತೀಯ? ನಮ್ ಸಂಸಾರ ಯಾಕೆ ಬೆಂಕಿ ಇರ್ತೀಯ? ಅಲ್ಲನೋ, ನೀನೆಲ್ವ ಹೇಳಿದ್ದು ನಮ್ಮ ಮನೇಲಿ ಟೂರ್ಗ್ ಹೋಗ್ತೀನಿ ಅಂತ ಹೇಳಿ, ಅವಾಗ ಟಿಪ್ಟೂರ್ಗ್ ಹೋಗ್ತೀನಿ ಅಂತೀಯಲ್ಲ, ಅದಕ್ಕೆ ನಿಜವಾಗ್ಲೂ ಟೂರ್ ಹೋಗ್ತೀಯಲ್ಲ ಟಿಪ್ಟೂರ್ ಹೋಗ್ತೀಯ ಅಂತ ಕೇಳ್ದೆ. ನಮ್ಮನ್ನ ಏನೇನ್ ಆಚಕಡಿಕ್ ಆಗ್ತಾರ? ಅಕ್ಕ ಆಚಕಡಿಕ್ ಹೋಗು ಅಂತ ಐತೆ. ಅದಕ್ಕೆ ಆಚಕಡಿಕ್ ಹೋದ್ರು ನೀನು ಇದಕ್ಕೆ ನಿನ್ಗೇನು? ಅಲ್ಲ, ಅಕ್ಕ ಏನೋ ಆಚಕಡಿಕ್ ಹೋಗು ಅಂತ ಐತಲ್ಲ, ಅದಕ್ಕೆ. ನಮ್ಮನ್ನ ಹಿಂದೆಲ್ಲ ಡ್ರೈವರ್ ಕಳ್ಕೊಂಡು ನಾವು ನಿಮ್ಮಿಂದ. ಅಣ್ಣ, ಡ್ರಾಯರ್ ಹೋದ್ರೆ ಸಿಗ್ತದೆ ಜೀವನಕ್ಕೆ ಬೆಂಕಿ ಇಡ್ತಾ ಇದೀವಲ್ಲ ನೀವು. ಅಲ್ಲಣ್ಣ, ನೀನು ಸಲ ಟೂರ್ ಹೋಗ್ತೀನಿ ಅಂತ ಹೋಗ್ತಿದ್ದಲ್ಲ ಬಿಡು, ಅದನ್ನೇ ಒತ್ತಿ ನಿಮ್ಮ ಅಮ್ಮ ನೀನ್ ಅಲೋ. ಅಲ್ಲಣ್ಣ, ಅವಾಗ ಒಂದ್ಸರಿ ವಾಲೆ ಮಾಡ್ಸ್ಕೊಂಡ್ ಕೊಟ್ಟಿದ್ದಲ್ಲ ರತ್ನಮ್ಮಂಗೆ. ಅಯ್ಯೋ ಒಂದ್ ತಾಯಿನಾಯಕ ಒಂದೊಂದೇ ಎಲ್ಲ ಮಳಿತಾ ಇದ್ದೀನಿ ನೋಡಲ್ಲ ಕಡೆ. ಹಲೋ, ನಿನ್ ತಾಯಿನಾಗ ಸಿಕ್ಬಿಟ್ರು ನೀನು. ಅಣ್ಣ ಅಣ್ಣಗ್ ನಾ ತುಣ್ಣಕ ನಿಮ್ಮ ಅಮ್ಮನ್ ಯಾವ ನಿನ್ನಲ್ಲ ಬಿಡು. ಯಾಕಡೆ ಈ ತರ ಬೈತಿದ್ಯಾ? ಇಲ್ಲ ಕೊಚ್ಚ ನಿನ್ ಕಾಲಿಗೆ ಬೀಳ್ತೀನಿ. ಅಣ್ಣ, ನೀನು ಕರೆಕ್ಟ್ ಆಗಿ ನೀನ್ ಮಾತಾಡೋದ್ ಕಲ್ತ್ಕೊ. ನೀನು ನನ್ನ ಕರ್ಕೊಂಡೋಗಿದ್ದಲ್ಲ ಆ ತಿಪ್ಟೂರಿಂದ ಈ ಕಡೆಗೆ ಹಳ್ಳಿ ಒಳಿಕೆ ಬಲಗಡಿಗೆ ಹೋಗಿ ಅಲ್ಲಿ ಬೋರ್ವೆಲ್ ಆಯ್ತು, ದುಡ್ಡು ಕೊಡ್ಬೇಕಾಯ್ತು ಬಾರಂಗಿಗೆ ಗುಬ್ಬಿಗಟ್ಟಗ. ಏನ್ ಸಾವ್ಕಾರ ನೀವ್ ಹೆಂಗ್ ಅಂದ್ಬಿಟ್ರೆ ಹೆಂಗ್ ಹೇಳಿ? ನೀವ್ ಹಿಂಗ್ ಮಾಡ್ಬಿಟ್ರೆ ಹೆಂಗೆ? ನಮ್ ಜೀವನ ಹೆಂಗೆ ಏನು ಎತ್ತ? ನೀವ್ ಬೆಳಗ್ಗೆ ಬಂದ್ ಬಾರ ಕುಡ್ಕೊಂಡ್ ಕೂತ್ಕೊಂಡ್ಬಿಟ್ರೆ ಹೆಂಗ್ ಸ್ವಾಮಿ? ಇಲ್ಲಿ ನ್ಯಾಯ ಮಾಡೋರು ಯಾರು? ಪಂಚಾಯತಿಗೆಲ್ಲ ಬಂದ್ ಕುಂತವ್ರೆ. ನೋಡ್ರಿ, ಆ ಕಡೆ ಬಂದೈತೆ, ಆ ಕಡೆ ದನ ಕತ್ಕೊಂಡೋಗಿರೋರು ಬಂದವ್ರೆ, ಈ ಕಡೆ ದನಿನವ್ರು ಬಂದವ್ರೆ. ನಿಮ್ಗೋಸ್ಕರ ನ್ಯಾಯ ಮಾಡಕ್ ಕುಂತಿದೀವಿ. ನೀವ್ ಗುಬ್ಬಿಗೇಟ ಕೂತ್ಕೊಂಡ್ಬಿಟ್ರೆ ಹೆಂಗೆ ಸ್ವಾಮಿ? ಇಲ್ಲಿ ನ್ಯಾಯ ಮಾಡಕ್ ಬರ್ಬೇಕು ಸ್ವಾಮಿ. ನೀವ್ ನ್ಯಾಯ ಮಾಡಕ್ ಬಂದ್ರೆ ಸ್ವಾಮಿ ಅಲ್ವಾ ಸ್ವಾಮಿ ಜಲ್ದಿ ನ್ಯಾಯ ಆಗೋದು, ತೀರ್ಮಾನ ಆಗೋದು. ಆಮೇಲೆ ನ್ಯಾಯ ತೀರ್ಮಾನ ಖಂಡಿತ ನಾವು ನ್ಯಾಯ ಮಾಡೋರಲ್ಲ ಸ್ವಾಮಿ. ನ್ಯಾಯ ಮಾಡೋರಪ್ಪ. ಯಾವ್ದಾರು ಬೇರೆ ನಂಬರಿಗೆ ಮಾಡಿದ್ರು ನೋಡಿ. ನೀವ್ ಯಾರು ಹೇಳಿ? ನರಸಿಂಹರಾಜು. ಯಾವ ಊರು? ಬಳ್ಳಾಪುರ. ಯಾವ ಊರ ಹತ್ರ ಬರೋದು ಹೇಳ್ರಿ? ಅದು ಬೂನಹಳ್ಳಿ ರೇ. ಅಲ್ಲ ರೇ, ಯಾವ ಸ್ಟೇಟ್ ಅಲ್ಲಿ ಬರೋದದು? ತಮಿಳ್ನಾಡು. ಇದು ಕರ್ನಾಟಕ. ಮತ್ತೀಗ ಮೊದ್ಲೇ ಹೇಳಕ್ಕೆ ಏನಾಗೈತೆಯೋ? ನಮ್ಮನ್ ಬಾಯಿಗೆ ಏನಾನ ಇಕ್ಕೊಂಡಿದ್ದ? ಮತ್ತೀಗ ನರಸಿಂಹರಾಜು ಬಳ್ಳಾಪುರ ನಮ್ದು ರಾಂಗ್ ನಂಬರ್ ಇದು ಅಂತ ಹೇಳಕ್ ಆಗಲ್ವಾ? ಫೋನ್ ಮಾಡಿದ ತಕ್ಷಣ ನಾವ್ ಅಷ್ಟ್ ಮಾತಾಡ್ತಿರ್ತೀವಿ, ಸುಮ್ನೆ ಬಾಯಿಗೆ ಏನ್ ಇಕ್ಕೊಂಡಿರ್ತೀವಿ? ಹೋಲ್ಗಿಲ್ ಇಕ್ಕೊಂಡಿರ್ತೀಯ? ಅನ್ನ ತಿನ್ನ ಮಾತಾಡು. ಒಂದೇ ಒಂದ್ ನಿಮಿಷ ಹೊತ್ತು ಏನು ಅಂತ ಮಾತಾಡಕ್ಕೆ ಬಿಡು ಕೊಟ್ಟೇನೆ ನೀನು. ಇಲ್ಲಿ ನ್ಯಾಯ ಮಾಡಕ್ಕೆ ಅನ್ನ ತಿನ್ನೋದು ಹೇಳಕ್ಕೋನ ಇಲ್ಲಿ ನ್ಯಾಯ ಮಾಡಕ್ ನಮ್ಮನ್ನ ಯಾಕೆ ಇಲ್ಲಿ ಮಾತಾಡ್ತಿದೀವಿ ತಾನೆ? ನಾನು ನ್ಯಾಯ ಮಾಡಕ್ ನಮ್ಮನ್ನ ಮಕ್ಳ ನಮ್ಗೇನ್ ಗೊತ್ತು? ನ್ಯಾಯ ನಾವ್ ಯಾಕೆ ಬಿಡಕ? ನಮ್ಗೆ ದೂರ್ ಬಾಕ್ಲಾಗಿ ಹೇಳು. ಇಲ್ಲಿ ನ್ಯಾಯ ಮಾಡಕ್ಕೆ ಕರ್ದಿದ್ವಲ್ಲ, ನೀನ್ ಬರ್ಬೇಕಾದ್ರೆ ನಾವು ಅವರಲ್ಲ ಕಣ್ರಿ, ಬೇರೆಯವರು. ನಾವು ನರಸಿಂಹರಾಜು ಅಂತ, ನಾವು ಸೋಮ ರೆಡ್ಡಿ ಅಲ್ಲ ನಾವು ಅಂತ ಹೇಳ್ಬೇಕು. ನೀನ್ ಇಷ್ಟೊತ್ತ ನಾವು ಹಂಗ ಹೇಳಕ್ಕೆ ನೀವು ಬಿಡು ಕೊಟ್ರ ಒಂದೇ ಸಮಕ್ ಮಾತಾಡ್ರಿ. ಯಾವ್ದೋ ರಾಂಗ್ ನಂಬರ್ ಮಾಡಿದ್ರು ನೋಡಿ.
ಯಾವ್ದೋ ರಾಂಗ್ ನಂಬರಿಗೆ ಮಾಡಿದ್ರೆ ನಾವು ನ್ಯಾಯ ಮಾಡಾರಲ್ಲ. ಇವು ಒಮ್ಮನ್ನ ಈ ನನ್ನ ಮಕ್ಳಿಂದಲೇ ಇಂಥ ನನ್ನ ಮಕ್ಳಿಗೆ ಕೊರೋನಾ ಬಂದು ಹೊರಗೆ ಹೋಗಲ್ವಲ್ಲ ಇವನ್ ರಾಯನ ನಮ್ಮ ನವ್ರಿವ್ನ ತಲೆ ಕೆಡಿಸ್ಕೊಂಡು. ಹಲೋ ಅಣ್ಣ. ಹಲೋ ಹಲೋ ದೊಡ್ಡಪ್ಪ ಮಗ ಬಂದಿರ್ಬೇಕು ನೋಡಿ. ಯಾವ್ದು ಈಚೆ ಹೋಗಿ ಅಂತಾರ ಮಗ. ದೊಡ್ಡಪ್ಪ. ಓ ಸ್ವಾಮಿ ಪರಮಾತ್ಮ. ಇದು ಕಾರ್ಗೆ ಡೀಸೆಲ್ ಹಾಕ್ಸ್ಲೋ ಇದಕ್ಕೆ ಪೆಟ್ರೋಲ್ ಹಾಕ್ಸ್ಲೋ? ಬೆಳಿಗ್ಗೆ ಅದೇ ಹೋಗ್ಬೇಕಲ್ಲ ನಾವು, ಚೆನ್ನೈಗೆ ಹೋಗ್ಬೇಕಲ್ಲ, ಡೀಸೆಲ್ ಹಾಕ್ಸ್ಬಿಟ್ಟು ಆಮೇಲೆ ಮುಂದೆ ನಾವು ಪೆಟ್ರೋಲ್ ಹಾಕ್ಸ್ಕೊಂಡ್ಬಿಡ್ತೀವಿ ಫುಲ್ ಟ್ಯಾಂಕು ಮಾಡಿಸ್ಕೊಂಡು, ಆಮೇಲೆ ಒಂದ್ ಫುಲ್ ಬ್ಯಾಗು ಬಟ್ಟೆ ತುಂಬ್ಕೊಂಡ್ಬಿಟ್ಟು ಮುಂದ್ಗಡೆ ಡಿಕ್ಕಿ ಒಳಗೆ ಹಿಂದ್ಗಡೆ ಡಿಕ್ಕಿ ಒಳಗೆ ಇಕ್ಕೊಂಡು ಮುಂದ್ಗಡೆ ಇಂಜಿನ್ ಒಳಗೆ ಕೂತ್ಕೊಂಡು ಓಡಿಸ್ಕೊಂಡು ಹೋಗ್ಬಿಡೋಣ. ಕಾರು ಓಡಿಸ್ಕೊಂಡು ಹೋಗ್ಬೇಕಾರೆ ಕಾಲಲ್ಲಿ ಬ್ರೇಕ್ ತುಳಿಬೇಕು, ಆಯ್ತಾ? ಕಾಲಲ್ಲಿ ಬ್ರೇಕ್ ತುಳಿದು ಕೈಯಲ್ಲಿ ಕ್ಲಚ್ ಹಿಡಿಬೇಕು, ಸ್ಟೇರಿಂಗು ಕೈಲಿ ತಿರ್ಗಿಸ್ಬೇಕು, ಆಯ್ತಾ? ತಿರ್ಗಿಸ್ಕೊಂಡು ಹೋಗ್ಬೇಕಾದ್ರೆ ಒಂದ್ ಹಂಸ ಬರುತ್ತೆ. ಆ ಹಂಸಿಂದ ಎಡಗಡಿಕೆ ತಗೊಂಡ್ರೆ ಬುಲೇರಾಬಾದ್, ಬುಲೇರಾಬಾದಿಂದ ತಿರ್ಗಾ ಮುಂದಕ್ಕೆ ಹೋದ್ರೆ ನಿಜಾಮಾಬಾದ್, ನಿಜಾಮಾಬಾದಿಂದ ಮುಂದಕ್ಕೆ ಹೋದ್ರೆ ಅಲಹಾಬಾದ್, ಅಲಹಾಬಾದಿಂದ ಹಿಂದಕ್ಕೆ ಹೋದ್ರೆ ಜಹಾಂಗೀರಾಬಾದ್, ಜಹಾಂಗೀರಾಬಾದಿಂದ ಎಡಗಡಿಗೆ ಹೋದ್ರೆ ಮುದ್ರಾಬಾದ್, ಮುದ್ರಾಬಾದಿಂದ ಹಿಂದಕ್ಕೆ ಬಂದ್ರೆ ಗಂಗೀರಾಬಾದ್, ಗಂಗೀರಾಬಾದಿಂದ ಮುಂದಕ್ಕೆ ಬಂದ್ರೆ ಸುಲ್ಲಾಮಾಬಾದ್, ಆಮೇಲೆ ಬಂದ್ರೆ ನಮ್ದು ನಗರ, ಆಯ್ತಾ? ಕ್ಲೀನಾಗಿ ಅಡ್ರೆಸ್ ಗೊತ್ತಾಯ್ತಾ? ಯಾರಿಗ್ ಮಾಡಿರೋದು ನೀವು? ನಮ್ ದೊಡ್ಡಪ್ಪ. ನಮ್ ದೊಡ್ಡಪ್ಪ ಏನಾಯ್ತು? ನನ್ ದೊಡ್ಡಪ್ಪಲ್ಲ. ಯಾರು ಮತ್ತಿ ನೀನು? ನನ್ ನರಸಿಂಹರಾಜು. ಫೋನ್ ಎತ್ಕೊಂಡ್ ನೋಡು ನಮ್ಮನ್ನಕ್ಕೆ ನಮ್ ದೊಡ್ಡಪ್ಪನ ಏನ ಮಾಡಿ ಸಾಯಾಕ್ಬಿಟ್ಟು ಅನ್ಕಂಡ್ರಿ ಇವನು. ಸಾಯಾಕ್ಬಿಟ್ಟವನೇ ನಮ್ ದೊಡ್ಡಪ್ಪನ ಸಾಯಾಕ್ಬಿಟ್ಟು ಮೊಬೈಲ್ ಕಿತ್ಕೊಂಡ್ಬಿಟ್ಟವನ ಇವನು. ಇವ್ನು ಯಾರೋ ನಮ್ ದೊಡ್ಡಪ್ಪನ ಸಾಯಾಕ್ಬಿಟ್ಟವನೇ ಅನ್ಕಂಡ್ರಿ. ನಮ್ ದೊಡ್ಡಪ್ಪನ ಏನ್ ಮಾಡ್ಲಿ? ನೀವ್ ಯಾರು ಹೇಳಿ? ನೀವು? ನಾವ್ ಗುಲ್ಜಾರ್ ಮೊಹಮ್ಮದ್. ಗುಲಾಮ್ ಶಹಬಾದ್ ಮೊಬೈಲ್ ಕಿತ್ಕೊಳಕ್ ಹೋಗಿನಿ ಸ್ಟಾರ್ಟ. ನನಗೆ ನಂದೇನ ಒಂದು ಕೈಲಿ ಹಿಡ್ಕೊಂಡ್ ಬರಕ್ ನನ್ ಕೈಲಿ ಆಗಲ್ಲ, ಮೊಬೈಲ್ ಕಿತ್ಕೊಂಡ್ ಬರ್ತೀನಿ ನಾನು. ಅಣ್ಣ ಎಲ್ಲಿದೆ ನೀನ್ ಹೇಳು? ಮೊಬೈಲ್ ಕತ್ಕೊಂಬರ ಕಳ್ಳನ್ ಮಾಡ್ಕೊಂಡ. ಯಾಕೆ ಗುಲ್ಜಾಮಾಬಾದು ಮತ್ತೆ ನಮ್ಮ ಗುಲ್ಜಾಮಾಬಾದ್ ಅಂತ ಮೊಬೈಲ್ ಕತ್ಕೊಂಡ್ ಬಂದಿದ್ದೀನಿ ಅಂತ ಯಾರು ಮಾಡ್ಯವ್ ನೋಡು. ನನಗೆ ನನ್ ಕೊಟ್ಟ ಗುಲ್ಜಾಮಾಬಾದ್ ಅಂತ ಅದೆಂತದ ಕಳ್ಳ. ಅಣ್ಣ ಈ ಪ್ರಾಕ್ಟೀಸಿಗೆ ಬಂದೆ ಬೂಡ್ನಳ್ಳಿ. ನಾನು ಕಿಶೋರು. ನಾನ್ ಕಿಶೋರು. ಅಣ್ಣ ಒಂದ್ ನಿಮಿಷ ತಡೆಯೋಣ, ನೀನ್ ಕಾಲ್ ಮುಗಿತೀನಿ, ಫೋನ್ ಕಟ್ ಮಾಡ್ಬೇಡ. ಏನ್ ಗೊತ್ತಾ, ನಾಳೆ ನಂದು ಫೆಬ್ರವರಿ 29ನೇ ತಾರೀಕು ನಂದು ಬರ್ತಡೇ. ಫೆಬ್ರವರಿ 30ನೇ ತಾರೀಕು ನಂದು ಡೆತ್ ಇದೆ ಅಣ್ಣ. ಫೆಬ್ರವರಿ 29ನೇ ತಾರೀಕು ನಾನು ಹುಟ್ಟಿದ ದಿವಸ, ಫೆಬ್ರವರಿ 3ನೇ ತಾರೀಕು ನಾನು ಸತ್ತಿದ ದಿವಸ. ಆ ಕಾರ್ಯಕ್ರಮಕ್ಕೆ ಬಂದು ನೀವು ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಣ್ಣ. ಎಲ್ಲಿ ಯಾವ ಊರಾಗೆ ಅಣ್ಣ? ಇಲ್ಲೇ ತುಮಕೂರ್ ಹತ್ರ ಪಿಲ್ಲಿಗಳ್ಳಿ ಅಂತ ಊರೈತಲ್ಲ ಅಣ್ಣ. ತುಮಕೂರ್ ಹತ್ರ ಪಿಲ್ಲಿಗಳ್ಳಿ ಅಂತ ಊರೈತಲ್ಲ. ಬಿಲ್ಲಿನಹಳ್ಳಿ? ಪಿಲ್ಲಿಗಲ್ಲಿ. ಪಿಲ್ಲಿಗಲ್ಲಿ ಪಿಲ್ಲಿಗಲ್ಲಿ ಅಂತ ಊರೈತೆ. ಯಾವ ಕಡೆ ಬರೋದದು?